ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮನ್ ಟ್ಯುಟೋರಿಯಲ್ಸ್. ಅಂಡ್ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ ಕೊನೆ ಹಂತದ ತಯಾರಿಗೋಸ್ಕರ ಏನೆಲ್ಲ ಮಾಡಬಹುದು ಅನ್ನೋದ್ರ ಕುರಿತಾಗಿ ವಿಡಿಯೋವನ್ನ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೀವು ನೋಡ್ಕೊಂಡ್ರೆ 100% ನಿಮಗೆ ಎಕ್ಸಾಮ್ ನಲ್ಲಿ 30ಕ್ಕೆ 30 ಅಂಕಗಳು ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ನಿಮ್ಗೆ 100% ಯೂಸ್ಫುಲ್ ಆಗುವಂತಹ ವಿಡಿಯೋ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇ ಲೆಸನ್ ಬರೋದೇ ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳ್ತೀವಿ. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಥಮವಾಗಿ ನಾವು ಬೆಳವಣಿಗೆ ಅಂದ್ರೆ ಏನು ಅಂತ ನೋಡೋಣ. ಬೆಳವಣಿಗೆ ಅನ್ನೋದು ದೇಹದಲ್ಲಿನ ಭೌತಿಕ ಹೆಚ್ಚಳವನ್ನ ಸೂಚಿಸುತ್ತೆ. ಹಾಗೇನೆ ಇದು ನಮ್ಮ ಪಯಣದ ಪರಿಮಾಣಾತ್ಮಕ ಅಂಶ ಅಂತೇಳಿ ಕರಿತೀವಿ. ಇಲ್ಲಿ ನೀವೇನ್ ಪಿಕ್ಚರ್ ನೋಡ್ತಾ ಇದ್ದೀರಾ ನೋಡಿ, ಇದನ್ನ ನಾವು ಮೇಜರ್ ಮಾಡ್ಬೋದು, ಅಳತೆ ಮಾಡ್ಬೋದು. ಗಾತ್ರ, ಎತ್ತರ, ತೂಕ ದೇಹದ ಪ್ರಮಾಣದಲ್ಲಿನ ಭೌತಿಕ ಹೆಚ್ಚಳವನ್ನ ಗುರುತಿಸುತ್ತೆ. ಅದಷ್ಟೇ ಅಲ್ಲ, ಇದು ರಚನಾತ್ಮಕ ಪರಿಪಕ್ವತೆಯ ನಂತರ ನಿಂತು ಹೋಗುವಂತಹ ಸ್ವರೂಪವನ್ನ ಕೂಡ ಹೊಂದಿದೆ. ಹಾಗೆ ಇದನ್ನ ನಾವು ನಿಖರವಾಗಿ ಅಳತೆ ಮಾಡ್ಬೋದು. ಕೆಜಿ, ಸೆಂಟಿಮೀಟರ್ಗಳಲ್ಲಿ ಅಳತೆನೂ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರೋದಾದ್ರೆ ವಿಕಾಸದ ಪರಿಕಲ್ಪನೆ ಜೀವಮಾನದ ಪಯಣ ಅಂತ ಹೇಳ್ತೀವಿ. ಅಂದ್ರೆ ವಿಕಾಸ ಅಂದ್ರೆ ಏನು? ಇಲ್ಲಿ ಜೀವನದುದ್ದಕ್ಕೂ ವಿಶಾಲವಾದ ಕ್ರಮಬದ್ಧ ಮಾದರಿಯಲ್ಲಿ ನಡೀತಕ್ಕಂತಹ ಗುಣಾತ್ಮಕ ಪರಿಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತಾ ಇದ್ವಿ. ಇದು ದೈಹಿಕ, ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಬದಲಾವಣೆಗಳನ್ನ ಒಟ್ಟುಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕ್ರಿಯಾತ್ಮಕ ಮತ್ತು ನಿರಂತರವಾದಂತಹ ಪ್ರಕ್ರಿಯೆಯನ್ನ ಒಳಗೊಂಡಿರುತ್ತೆ. ಅದಕ್ಕೆ ಹೇಳ್ತೀವಿ ನಾವು ವಿಕಾಸದ ಪ್ರಕ್ರಿಯೆ ಹೆಂಗೆ ಅಂತ ಅಂದ್ರೆ ಗರ್ಭದಿಂದ ಗೌರಿಯವರೆಗೂ ಕೂಡ ಆಗುವಂತಹ ಬೆಳವಣಿಗೆ ಇದು. ಅದಷ್ಟೇ ಅಲ್ಲ, ಇದನ್ನ ನೇರವಾಗಿ ಅಳತೆ ಮಾಡಕ್ಕಾಗಲ್ಲ, ಆದ್ರೆ ವೀಕ್ಷಣೆ, ವರ್ತನೆಯ ಮೂಲಕ ಮೌಲ್ಯಮಾಪನ ಮಾಡ್ಬೋದು. ಹಾಗಾದ್ರೆ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, ಬೆಳವಣಿಗೆ ಅನ್ನೋದು ಸಂಕುಚಿತ ಅಂದ್ರೆ ವಿಕಾಸದ ಒಂದು ಭಾಗ. ಆದ್ರೆ ವಿಕಾಸ ಅನ್ನೋದು ವಿಶಾಲವಾದ ಅರ್ಥ ಇದೆ, ಸಮಗ್ರವಾದಂತಹದ್ದು ಅಂತ ಹೇಳ್ತಾ ಇದೆ. ಪರಿಪಕ್ವತೆ ನಂತರ ನಿಂತು ಹೋಗುತ್ತೆ, ಸಾವಿನವರೆಗೂ ಕೂಡ ನಿರಂತರವಾಗಿರುತ್ತೆ ವಿಕಾಸ. ಬೆಳವಣಿಗೆ ದೈಹಿಕವಾಗಿ ರಚನಾತ್ಮಕವಾಗಿ ಕಾಣಿಸುತ್ತೆ, ಆದ್ರೆ ವಿಕಾಸ ಕ್ರಿಯಾತ್ಮಕ ಮತ್ತೆ ಒಟ್ಟಾರೆಯಾದಂತಹ ವಿಕಾಸ ಆಗತ್ತೆ. ಬೆಳವಣಿಗೆಯನ್ನ ನಾವು ಪರಿಮಾಣಾತ್ಮಕ ಬದಲಾವಣೆ ಅಂತಂದ್ರೆ ವಿಕಾಸವನ್ನ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಅಂತ ಕರಿತೀವಿ. ಇದೊಂದು ವಿಡಿಯೋ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ ನಲ್ಲಿ 100% ಒಳ್ಳೆ ಅಂಕಗಳನ್ನೇ ಗಳಿಸ್ತೀರಾ. ಹಾಗಾದ್ರೆ ಮುಖ್ಯವಾಗಿ ವಿಕಾಸದ ತತ್ವಗಳಲ್ಲಿ ಸಾರ್ವತ್ರಿಕ ನಿಯಮಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿರಂತರತೆಯ ತತ್ವ, ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಹೇಳ್ತಾ ಇದೀವಿ. ವಿಕಾಸ ಅನ್ನೋದು ಜೀವನ ಪರ್ಯಂತ ನಡೀತಕ್ಕಂಥ ಪ್ರಕ್ರಿಯೆ, ಎಂದಿಗೂ ಕೂಡ ನಿಲ್ಲೋದಿಲ್ಲ. ಹಾಗಾಗಿ ಇದನ್ನ ನಿರಂತರತೆಯ ತತ್ವ ಅಂತ ಕರೆದ್ವಿ. ನೆಕ್ಸ್ಟ್ ಬರೋದಾದ್ರೆ ವೈಯಕ್ತಿಕ ಭಿನ್ನತೆಯ ತತ್ವ. ಪ್ರತಿಯೊಂದು ಮಗು ವಿಶಿಷ್ಟವಾದದ್ದು, ತಂದೆ ಆದಂತ ವೇಗದಲ್ಲಿ ವಿಕಾಸವನ್ನ ಹೊಂದ್ತಾ ಇರತ್ತೆ. ಎಲ್ಲಾ ಮಕ್ಕಳು ಕೂಡ ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಅವರಲ್ಲಿ ಕಂಡುಬರ್ತಕ್ಕಂಥ ವೈಯಕ್ತಿಕ ಭಿನ್ನತೆಯೇ ಇದಕ್ಕೆ ಕಾರಣ. ನೆಕ್ಸ್ಟ್ ಬರೋದಾದ್ರೆ ವಿಕಾಸದ ತತ್ವಗಳಲ್ಲಿ ಮಾದರಿ ಮತ್ತು ದಿಕ್ಕು ಅಂತ ಹೇಳ್ತಾ ಇದೀವಿ. ಏಕರೂಪದ ಮಾದರಿ ತತ್ವವನ್ನ ಕೂಡ ವಿಕಾಸ ಒಳಗೊಂಡಿದೆ. ಅಂದ್ರೆ ವಿಕಾಸದ ವೇಗ ಎಲ್ಲರಲ್ಲಿ ಕೂಡ ಬೇರೆ ಬೇರೆ ಆಗಿದ್ರು, ಆದ್ರೆ ಕ್ರಮ ಎಲ್ರಿಗೂ ಕೂಡ ಒಂದೇ ರೀತಿಯೇ ಇರುತ್ತೆ. ಹುಟ್ಟಿದ ಮಗು ತೆವಳಬೇಕು, ಕುತ್ಕೋಬೇಕು, ನಡಿಬೇಕು, ಓಡ್ಬೇಕು, ಇದೇ ಒಂದೇ ರೀತಿಯಲ್ಲಿ ಕ್ರಮವಾಗಿ ನಡೀತಾ ಹೋಗುತ್ತೆ. ದಿಕ್ಕು ಅಂತಂದಾಗ ಪ್ರಿನ್ಸಿಪಲ್ ಆಫ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಒಂದೇದು ಶಿರಪಾದಾಭಿಮುಖ ತತ್ವ. ಮಗುವಿನ ವಿಕಾಸ ಬಂದು ತಲೆಯಿಂದ ಕಾಲಿನೆಡೆಗೆ ಸಾಗುತ್ತೆ. ಎರಡನೇ ನಿಯಮ ಬಂದು ಸಮೀಪ ದೂರದ ನಿಯಮ, ಅಂದ್ರೆ ಸೆಂಟರ್ ಟು ಪರ್ಫೆರಿ ಅಂತ ಹೇಳ್ತೀವಿ. ಕೇಂದ್ರದಿಂದ ಹೊರಭಾಗಕ್ಕೆ ಸಾಗುವಂತಹ ಒಂದು ವಿಕಾಸ. ಇಲ್ಲಿ ನೀವು ಮಗುನ ಗಮನಿಸ್ತಾ ಇದ್ದೀರಾ, ಮಗುವನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸೆಫೆಲೋಕೋಡಲ್ ತತ್ವ ಅಂದ್ರೇನು, ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಂದ್ರೇನು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ಸಂಕೀರ್ಣತೆ ಮತ್ತು ಪರಸ್ಪರ ಸಂಬಂಧವನ್ನ ಹೊಂದಿರುವಂತ ತತ್ವಗಳ್ಯಾವ್ಯಾವು? ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ, ಅಂದ್ರೆ ಮಗು ಪೆನ್ನನ್ನ ಎತ್ಕೊಳ್ಳಿಕ್ಕೆ ಪೆರಡುಗಳನ್ನ
ಬಳಸೋದ್ರ ಮೊದಲು ಇಡೀ ಕೈಯನ್ನ ಬಳಸ್ತಾ ಇತ್ತು, ಅದನ್ನ ಸಾಮಾನ್ಯ ಅಂತ ಹೇಳಿದ್ವಿ. ನೆಕ್ಸ್ಟ್ ಮಗು ಏನ್ ಮಾಡುತ್ತೆ, ಪೆನ್ ಅನ್ನ ಎತ್ಕೊಳ್ಳೋದಕ್ಕೆ ಒಂದು ಕೈಯನ್ನ ಬಳಕೆ ಮಾಡ್ಬೇಕು ಅಂತ ನಿರ್ದಿಷ್ಟ ಕೈಯನ್ನ ಬಳಕೆ ಮಾಡುತ್ತೆ. ಅದಕ್ಕೆ ಸಾಮಾನ್ಯದಿಂದ ನಿರ್ದಿಷ್ಟತೆಯ ತತ್ವ ಅಂತ ಹೇಳ್ತೀವಿ. ಹಾಗೆ ಪರಸ್ಪರ ಸಂಬಂಧದ ತತ್ವ. ಎಲ್ಲಾ ವಿಕಾಸದ ಕ್ಷೇತ್ರಗಳು ಪರಸ್ಪರ ಸಹಸಂಬಂಧವನ್ನ ಹೊಂದಿರುತ್ತೆ. ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಇವೆಲ್ಲ ಕೂಡ ಪರಸ್ಪರ ಸಹಸಂಬಂಧವನ್ನ ಹೊಂದಿರುವಂತ ತತ್ವಗಳೇ. ಇನ್ನ ವಿಕಾಸ ಅನ್ನೋದು ಸರಳವಾಗಿ ನಡೆಯುವಂಥದ್ದಲ್ಲ, ಸರಳ ರೇಖೆಯಲ್ಲಿ ನಡೆಯುವಂಥದ್ದಲ್ಲ, ಅದು ಸುರುಳಿ ಕ್ರಮದಲ್ಲಿ ನಡೆಯುತ್ತೆ. ಕೆಲವೊಂದ್ಸಲ ದೃಢೀಕರಣಕ್ಕೋಸ್ಕರ ಹಿಂದಕ್ಕೂ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ನಾವ್ ಇದನ್ನ ಪ್ರಿನ್ಸಿಪಲ್ ಆಫ್ ಸ್ಪೈರಲ್ ವರ್ಸಸ್ ಲೀನಿಯರ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಖ್ಯವಾದಂತ ಘಟ್ಟಕ್ಕೆ ಬಂದಿದೀವಿ. ವಿಕಾಸದ ಕ್ಷೇತ್ರಗಳು ಸಂಪೂರ್ಣ ಮಗುವಿನ ಆಧಾರ ಸ್ತಂಭಗಳು. ವಿಕಾಸ ಅನ್ನೋದು ಬಹು ಆಯಾಮಗಳನ್ನ ಹೊಂದಿದೆ. ಪ್ರಮುಖವಾಗಿ 4 ಪರಸ್ಪರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಂಭವಿಸುತ್ತೆ ವಿಕಾಸ ಅನ್ನೋದು. ಹೇಗೆ ಅಂತಂದ್ರೆ, ಮೊದಲನೇದು ಫಿಸಿಕಲ್, ದೇಹ ಮತ್ತು ಚಲನಾ ಕೌಶಲ್ಯ. ಎರಡನೇದು ಕಾಗ್ನಿಟಿವ್ ಡೆವಲಪ್ಮೆಂಟ್. ಮೂರನೇದು ಸಾಮಾಜಿಕ ವಿಕಾಸ, ಮತ್ತೊಂದು ಭಾವನಾತ್ಮಕ ವಿಕಾಸ ಅಂತ ಹೇಳ್ತಾ ಇದೀವಿ. ಇದು 4 ಸಂಬಂಧಿತ ಕ್ಷೇತ್ರಗಳಲ್ಲಿ ಆಗುವಂತದ್ದು ವಿಕಾಸ. ದೈಹಿಕ ಕ್ಷೇತ್ರದ ಮೇಲೆ ಹೇಗಾಗುತ್ತೆ ಅಂತಂದ್ರೆ, ಇಲ್ಲಿ ಸ್ಥೂಲ ಚಲನಾ ಕೌಶಲ್ಯಗಳು ಮತ್ತೆ ಸೂಕ್ಷ್ಮ ಚಲನಾ ಕೌಶಲ್ಯಗಳು ಅಂತ 2 ರೀತಿಯಾಗಿ ದೈಹಿಕ ಕ್ಷೇತ್ರದಲ್ಲಿ ಕೌಶಲ್ಯಗಳು ಬೆಳೆಯುತ್ತೆ. ಮೊದಲನೇದು ಏನಪ್ಪಾ ಅಂದ್ರೆ, ಸ್ಥೂಲ ಅಂತಂದಾಗ ದೊಡ್ಡ ಸ್ನಾಯುಗಳನ್ನ ಮಗು ಬಳಕೆ ಮಾಡೋದು. ಫಾರ್ ಎಕ್ಸಾಂಪಲ್, ಓಡುತ್ತೆ, ಜಿಗಿಯುತ್ತೆ, ನೆಗೆಯುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣ ಬಾಡಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಆದ್ರೆ ಈ ಕಡೆ ಏನಿದೆ, ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಏನಿದೆ ಅಂದ್ರೆ ಸಣ್ಣ ಸ್ನಾಯುಗಳನ್ನ ಬಳಕೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಬರೆಯೋದಾಗಿರ್ಬೋದು, ಚಿತ್ರ ತೆಗೆಯೋದು, ಕ್ರಾಫ್ಟ್ ಮಾಡೋದು, ಇವೆಲ್ಲವೂ ಕೂಡ ಮಗು ಕೈಗಳನ್ನ ಬಳಕೆ ಮಾಡುತ್ತೆ ಅಲ್ವಾ. ಇದನ್ನ ದೈಹಿಕ ಕೌಶಲ್ಯ ಅಂತ ಹೇಳಿದ್ವಿ. ಇನ್ನೊಂದು ಮುಖ್ಯವಾದಂತ ಘಟ್ಟ ಏನಪ್ಪಾ ಅಂತಂದ್ರೆ, ವಿಕಾಸದ ಮೇಲೆ ಪ್ರಭಾವ ಬೀರುವಂತ ಅಂಶಗಳಾದಂತ ಅನುವಂಶೀಯತೆ ಮತ್ತು ಪರಿಸರದ ಸಹಭಾಗಿತ್ವ. ನಾವು ಹೇಳ್ತಾ ಇದ್ದೀವಿ, ಅನುವಂಶಿಕ ಪರಂಪರೆ ಪರಿಸರದ ನಡುವಿನ ಕ್ರಿಯಾತ್ಮಕ ಸಂವಹನದ ಫಲವನ್ನ ವಿಕಾಸ ಅಂತ ಕರೆದ್ರು. ಹೌದಾ? ಇವೆರಡರ ಸಮ್ಮಿಲನದಿಂದಲೇ ವಿಕಾಸ ಆಗುವಂಥದ್ದು. ಅನುವಂಶೀಯತೆಯ ಸ್ವಭಾವ ಅಂತಂದಾಗ ಇದು ಪೋಷಕರಿಂದ ಬರ್ತಕ್ಕಂಥ ಜೀನ್ಸ್ಗಳು ಅಲ್ವಾ. ಪೋಷಕರಿಂದ ಗುಣಾಣುಗಳನ್ನ ಪಡ್ಕೊಳ್ತೀವಿ, ಇದರಿಂದ ವಿಕಾಸ ಸಾಧ್ಯ ಆಗುತ್ತೆ. ಹಾಗೆ ಪರಿಸರ ಅಂತಂದಾಗ ಕುಟುಂಬ, ಶಾಲೆ, ಪೋಷಣೆ, ಸಂಸ್ಕೃತಿ ಇದೆಲ್ಲವೂ ಕೂಡ ಗತಿಶೀಲ ಅಂಶ ಅಂತ ಹೇಳಿ ಹೇಳ್ತಾ ಇದೀವಿ. ನೋಡಿ, ಪ್ರಮುಖ ಸೂತ್ರವನ್ನ ನೋಡೋದಾದ್ರೆ, ವಿಕಾಸ ಈಕ್ವಲ್ಸ್ ಅನುವಂಶೀಯತೆ ಮತ್ತು ಪರಿಸರ. ಇದು ಗುಣಲಬ್ಧ, ಸಂಕಲನ ಅಲ್ಲ. ನೋಡಿ, ಈ ವಿಕಾಸ ಹೆಂಗ್ ಉಂಟಾಗುತ್ತೆ, ಅನುವಂಶೀಯತೆಯ ಫಲದಿಂದ, ಪರಿಸರದ ಫಲದಿಂದ ಉಂಟಾಗುವಂತದ್ದನ್ನೇ ವಿಕಾಸ ಅಂತ ಹೇಳ್ತೀವಿ. ಹಾಗಾದ್ರೆ ವಿಕಾಸದ ಹಂತಗಳು, ಆರಂಭಿಕ ವರ್ಷಗಳನ್ನ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತಿನ ಈ ವಿಡಿಯೋ ನೋಡಿದ್ರೆ ಎಕ್ಸಾಮ್ ನಲ್ಲಿ 100% ನೀವು ಒಳ್ಳೆ ಅಂಕಗಳನ್ನ ಗಳಿಸೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾದ್ರೆ ನೋಡೋಣ. ಪ್ರೀನಾಟಲ್, ಗರ್ಭಾವಸ್ಥೆ ಅಂತ ಹೇಳ್ತೀವಿ. ಗರ್ಭಧಾರಣೆಯಿಂದ ಜನನದವರೆಗೆ ಅತ್ಯಂತ ವೇಗದ ಬೆಳವಣಿಗೆ. ಸೊ ಅದನ್ನ ಪ್ರೀನಾಟಲ್, ಗರ್ಭಾವಸ್ಥೆ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಮಗು ನೋಡ್ತಾ ಇದ್ದೀರಾ, ಇನ್ಫಾನ್ಸಿ, ಶೈಶಾವಸ್ಥೆ ಅಂತ ಹೇಳ್ತಾ ಇದೀವಿ. ಜನನದಿಂದ 2 ವರ್ಷ ಇರುತ್ತೆ. ಇಂದ್ರಿಯಗಳೇ ಪ್ರಮುಖ ಗುರುಗಳಾಗಿರ್ತಾರೆ. ವೇಗವಾಗಿ ದೈಹಿಕ ಬೆಳವಣಿಗೆ ಆಗುತ್ತೆ. ಇನ್ನ ಬಾಲ್ಯಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ ಅಂತ ಇದೆ. ಇದು 2 ರಿಂದ 6 ವರ್ಷಗಳ ಮಗುವಿನಲ್ಲಿ ಇರುವಂತದ್ದು. ಆಟಿಕೆ ವಯಸ್ಸು, ಆಟದ ವಯಸ್ಸು, ಭಾಷಾ ಕಲಿಕೆಗೆ ನಿರ್ಣಾಯಕವಾದಂತಹ ಕಾಲ, ಅಹಂಕಾರ ಪ್ರವೃತ್ತಿ ಉಳ್ಳಂತಹ ಕಾಲ ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತಾ? ಇನ್ನು ವಿಕಾಸದ ಹಂತಗಳಲ್ಲಿ ಶಾಲಾ ಶಿಕ್ಷಣ ಮತ್ತು ಆತ್ಮಶೋಧನಾ ಹಂತಗಳು ಬರುತ್ತೆ. ಮುಖ್ಯವಾಗಿ ನಾವು ಈ 2 ಹಂತಗಳನ್ನ ತಿಳ್ಕೊಳ್ಬೇಕು. ಲೇಟರ್ ಚೈಲ್ಡ್ಹುಡ್ ಅಂದ್ರೆ ಉತ್ತರ ಬಾಲ್ಯಾವಸ್ಥೆ, ಗ್ಯಾಂಗ್ ಏಜ್, ಕೂಟ ಯುಗ ಅಂತಾನು ಕರಿತೀವಿ, ಶಾಲಾ ವಯಸ್ಸು ಅಂತಾನು ಕೂಡ ಕರಿತೀವಿ. ಮಕ್ಕಳಿಗೆ 6 ರಿಂದ 12 ವರ್ಷದವರೆಗೂ ಕೂಡ ಇದನ್ನ ನಾವು ಗುರುತಿಸ್ತೀವಿ, ಉತ್ತರ ಬಾಲ್ಯಾವಸ್ಥೆಯನ್ನ. ಇಲ್ಲಿ ಮಗುವಿನ ತಾರ್ಕಿಕ ಚಿಂತನೆ ಪ್ರಾರಂಭವಾಗಿ ದೈಹಿಕ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗುತ್ತೆ. ನೆಕ್ಸ್ಟ್ ಬರೋದು ಎಡಲೋಸೆನ್ಸ್ ಅಥವಾ ಹದಿಹರೆಯದ ವಯಸ್ಸು. ಈ ವಯಸ್ಸು ಬಂದು 12 ರಿಂದ 18 ವರ್ಷಗಳ ಕಾಲ ಮಕ್ಕಳಲ್ಲಿರುತ್ತೆ. ಸೊ ಇದನ್ನ ನಾವು ಒತ್ತಡ, ಬಿರುಗಾಳಿಯ ಕಾಲ ಅಂತ ಹೇಳಿ ಸ್ಟ್ಯಾನ್ಲಿ ಹಾಲ್ ಅವ್ರು ಕರೀತಾರೆ. ಅರ್ಥ ಆಯ್ತಾ? ಆಮೇಲೆ ಸಾಮಾಜಿಕ ವಿಕಾಸ ಸಂಪೂರ್ಣವಾಗಿ ಇನ್ವಾಲ್ವ್ ಆಗೋದು ಇದೇ ಹಂತದಲ್ಲಿ.
ಅಮೂರ್ತ ಚಿಂತನೆ ಮಕ್ಕಳಿಗೆ ಇಲ್ಲಿ ಬರ್ಲಿಕ್ಕೆ ಶುರುವಾಗತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಬೆಳವಣಿಗೆ ಪರಿಮಾಣಾತ್ಮಕ ಮತ್ತೆ ನಿಲ್ಲುತ್ತೆ, ವಿಕಾಸ ಅನ್ನೋದು ಗುಣಾತ್ಮಕ ಮತ್ತೆ ಜೀವನ ಪರ್ಯಂತ ನಡೆಯುವಂತ ಒಂದು ಅಂಶ. ವಿಕಾಸವು ಊಹಿಸಬಹುದಾದ ತತ್ವಗಳನ್ನ ಅನುಸರಿಸುತ್ತೆ. ಬಹುಕ್ಷೇತ್ರಗಳಲ್ಲಿ ಇದನ್ನ ನಾವು ನೋಡ್ಬೋದು. ಯಾವಾಗ್ಲೂ ಅನುವಂಶೀಯತೆ ಇಂಟು ಪರಿಸರದ ಫಲಿತಾಂಶ ವಿಕಾಸ. ಅರ್ಥ ಆಯ್ತು ಅಂತ ಅನ್ಕೊಂಡು ನಾನೀಗ ಮುಂದಿನ ಕಾನ್ಸೆಪ್ಟ್ ಕಡೆ ಹೋಗ್ತೀನಿ. ಮುಂದಿನ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಚೆಕ್ ಮಾಡೋಣ. ಹಾಗಿದ್ರೆ ಈಗ ಬೆಳವಣಿಗೆ ಮತ್ತು ವಿಕಾಸವನ್ನ ತಿಳ್ಕೊಂಡ್ವಲ್ವಾ? ಬೆಳವಣಿಗೆ ವಿಕಾಸವನ್ನ ತಿಳ್ಕೊಂಡ ನಂತರದಲ್ಲಿ ನಾವ್ ಯಾಕೆ ಇದನ್ನ ಓದ್ಬೇಕು, ನಮಗೇನ್ ಇದ್ರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಯಾಕೆಂತಂದ್ರೆ ನಮ್ಗೆ ಇದ್ರ ಅವಶ್ಯಕತೆ ಇದೆನಾ ಅಂತಂದಾಗ ಇದೆ. ಪರಿಣಾಮಕಾರಿ ಬೋಧನೆಗೆ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಇದನ್ನ ಕೇಳ್ಬೋದು. ಹಾಗೆ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೂಕ್ತವಾದ ಕಲಿಕಾ ಅನುಭವಗಳನ್ನ ವಿನ್ಯಾಸಗೊಳ್ಳಿಕ್ಕೆ ಯಶಸ್ಸಿನ ಪಯಣಕ್ಕೆ ಮಾರ್ಗದರ್ಶನ ಕೊಡೋದಕ್ಕೆ ನಮಗೆ ಅಧಿಕಾರವನ್ನ ಕೊಡುತ್ತೆ. ಇನ್ನ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ನೋಡ್ಕೊಂಡ್ವಿ. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಹಾಗೇನೆ ವಿಕಾಸದ ಚಾಲಕ ಶಕ್ತಿ ಕಲಿಕೆ. ಅಂದ್ರೆ ವಿಕಾಸವು ಕಲಿಕೆಯಿಂದ ಚಲಿಸುತ್ತೆ. ಅನುಭವ ಅಥವಾ ಅಭ್ಯಾಸದ ಮೂಲಕ ವರ್ತನೆಯಲ್ಲಿ ಉಂಟಾಗುವಂತಹ ಸಾಪೇಕ್ಷ ಶಾಶ್ವತ ಬದಲಾವಣೆಯನ್ನೇ ಕಲಿಕೆ ಅಂತ ಹೇಳ್ತೀವಿ. ಇದು ಕಲಿಕೆ ಬಗ್ಗೆ ಇರ್ತಕ್ಕಂಥ ಅಂಶ. ನಮ್ಮ ವಿಕಾಸವನ್ನ ರೂಪಿಸುವಂತಹ ಕೌಶಲ್ಯ, ಜ್ಞಾನ, ಸಾಮರ್ಥ್ಯಗಳನ್ನ ನಾವು ಗಳಿಸುವಂತಹ ಪ್ರಕ್ರಿಯೆ ಇದು. ಹಾಗಾದ್ರೆ ಕಲಿಕೆಯನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ವರ್ತನವಾದ ಮತ್ತೆ ಗೆಸ್ಟಾಲ್ಟ್ ವಾದ ಅಂತ ಎರಡು ರೀತಿಯಾದಂತಹ ವಾದಗಳಿದೆ ಕಲಿಕೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ವರ್ತನವಾದದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಉದ್ದೀಪನ ಪ್ರತಿಕ್ರಿಯೆಯ ಪರಿಣಾಮವಾಗಿ ಉಂಟಾಗುವಂತಹ ಗಮನಿಸಬಹುದಾದ ವರ್ತನೆಯ ಮೇಲೆ ಕೇಂದ್ರೀಕರಣ ಮಾಡುತ್ತೆ. ಆದ್ರೆ ಗೆಸ್ಟಾಲ್ಟ್ ವಾದ ಹಾಗಲ್ಲ. ಗೆಸ್ಟಾಲ್ಟ್ ವಾದ ಏನ್ ಹೇಳುತ್ತೆ ಅಂದ್ರೆ, ಮಗುವಿನ ಪ್ರಕ್ರಿಯೆಗಳು ಅಂದ್ರೆ ಅರಿವಿನ ಪ್ರಕ್ರಿಯೆಗಳು ಸಮಗ್ರ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಕೇಂದ್ರೀಕರಣ ಮಾಡುತ್ತೆ. ಯಾವುದು? ಗೆಸ್ಟಾಲ್ಟ್ ವಾದ. ಹಾಗಾದ್ರೆ ಒಂದೊಂದನ್ನೇ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಡೀಟೇಲ್ ಆಗಿ ಅಂತಂದ್ರೆ ಕೊನೆಯ ಹಂತದ ತಯಾರಿಗೆ ಏನ್ ಬೇಕೋ ಅದು. ಥಾಂಡೈಕ್ ರವರ ಯತ್ನ ಮತ್ತು ದೋಷ ಸಿದ್ಧಾಂತ ಇದು ಏನ್ ತಿಳಿಸ್ಕೊಡುತ್ತೆ ನೋಡಿ. ಕಲಿಕೆ ಅಂದ್ರೆ ಉದ್ದೀಪನ ಎಸ್, ಹಾಗೆ ಪ್ರತಿಕ್ರಿಯೆ ಆರ್. ಎಸ್ ಆರ್ ಗಳ ನಡುವಿನ ಸಂಬಂಧ ಎಸ್ ಆರ್ ಬಾಂಡಿಂಗ್ ಅನ್ನ ಏರ್ಪಡಿಸುತ್ತೆ. ಯಶಸ್ವಿ ಆಗೋವರೆಗೂ ಕೂಡ ವಿಭಿನ್ನ ಪ್ರತಿಕ್ರಿಯೆಗಳನ್ನ ಪ್ರಯತ್ನ ಮಾಡೋದ್ರ ಮೂಲಕ ಕಲಿಯುತ್ತೇವೆ ಅಂತ ಹೇಳಿ ಥಾಂಡೈಕ್ ಅವ್ರು ಹೇಳ್ತಾರೆ. ಅದಷ್ಟೇ ಅಲ್ಲ, ಇಲ್ಲಿ ಎಕ್ಸ್ಪಿರಿಮೆಂಟ್ ಕೂಡ ಮಾಡ್ತಾರವ್ರು. ಇಲ್ಲೇನ್ ನಿಮಗೆ ಒಂದು ಗಾಜಿನಲ್ಲಿ ಒಂದು ಪೆಟ್ಟಿಗೆ, ಸಮಸ್ಯೆ ಪೆಟ್ಟಿಗೆಗಳಿಗೆ ಬೆಕ್ಕನ್ನ ಬಿಟ್ಬಿಟ್ಟು ಇಲ್ಲಿ ಮೀನನ್ನ ಇಟ್ಟು, ಸ್ಟಿಮ್ಯುಲಸ್ ಮೀನ್ ಆಗಿರುತ್ತೆ, ರೆಸ್ಪಾನ್ಸ್ ಲಿವರ್ ಅನ್ನ ಒತ್ತೋದು. ಸೊ ಅದೇನು ಒತ್ಬಿಟ್ಟು ಹೊರಗಡೆ ಬಂದು ಆ ಮೀನನ್ನ ತಿನ್ನತ್ತೆ ಪ್ರಯತ್ನಗಳ ನಂತರದಲ್ಲಿ ಅಲ್ವಾ. ಇದನ್ನ ನೆನ್ಪಿಟ್ಕೊಂಡ್ಬಿಡಿ, ಥಾಂಡೈಕ್ ಅವರ ಥಿಯರಿ. ಹಾಗಾದ್ರೆ ಥಾಂಡೈಕ್ ಅವರ ಕಲಿಕೆಯ 3 ಪ್ರಮುಖ ನಿಯಮಗಳು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ 100% ಬರುತ್ತೆ. ನಾನ್ ಇವತ್ತು ಅದಕ್ಕೆ ಹೇಳ್ತಾ ಇರೋದು ನಿಮಗೆ, ಕೊನೆ ಕ್ಷಣದ ತಯಾರಿಗೋಸ್ಕರ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು ಅಂದ್ರೆ ಈ ರೀತಿ ಇರ್ಬೇಕು. ಮೊದಲನೇದು ಸಿದ್ಧತಾ ನಿಯಮ. ಕಲಿತಕ್ಕಂತ ವಿದ್ಯಾರ್ಥಿ ದೈಹಿಕವಾಗಿ, ಮಾನಸಿಕವಾಗಿ ಸಿದ್ಧವಿದ್ದಾಗ ಮಾತ್ರ ಕಲಿಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಕಲಿಕೆ ಸಾಧ್ಯ ಆಗಲ್ಲ. ಅದನ್ನೇ ಥಾಂಡೈಕ್ ಹೇಳ್ತಾರೆ, ಕಬ್ಬಿಣ ಕಾದಾಗ ಬಡಿ, ಎಣ್ಣೆ ಕಾದಾಗ ಕರಿಬೇಕು. ಕಲಿಯುವಂತಹ ವಿದ್ಯಾರ್ಥಿ ಸಿದ್ಧವಿದ್ದಾಗ ಕಲಿಕೆ ಆರಂಭ ಆಗ್ಬೇಕು. ನೆಕ್ಸ್ಟ್ ಬರೋದು ಅಭ್ಯಾಸ ನಿಯಮ. ಪದೇ ಪದೇ ಅಭ್ಯಾಸ ಮಾಡೋದ್ರಿಂದ ಕಲಿಕೆ ದೃಢ ಆಗುತ್ತೆ. ನೆಕ್ಸ್ಟ್ ಬರೋದು ಪರಿಣಾಮ ನಿಯಮ. ಫಲಿತಾಂಶ ತೃಪ್ತಿದಾಯಕವಾಗಿದ್ರೆ ಕಲಿಕೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಕಷ್ಟಕರವಾಗಿದ್ರೆ ಕಲಿಕೆ ಏನಾಗುತ್ತೆ? ಕ್ಷೀಣಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಪರಿಣಾಮದ ನಿಯಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಪಾವ್ಲೋವ್ರವರ ಎಕ್ಸ್ಪಿರಿಮೆಂಟ್. ಇವಾನ್ ಪಾವ್ಲೋವ್ ಶಾಸ್ತ್ರೀಯ ಅಭಿಪ್ರೇರಣಾ ಸಿದ್ಧಾಂತ ಅಥವಾ ಶಾಸ್ತ್ರೀಯ ಅನುಬಂಧನಾ ಸಿದ್ಧಾಂತ ಅಂತ ಹೇಳ್ತಾ ಇದೀವಿ. ಇಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ನೋಡ್ತಾ ಇದ್ದೀರಾ. ಫಸ್ಟ್ ಹಸಿದ ನಾಯಿಯನ್ನ ಅದ್ರ ಮುಂದ್ಗಡೆ ಫುಡ್ ಇಟ್ಟಾಗ ಅದು ಯಾವ ರೀತಿ ಜೊಲ್ ಸುರಿಸುತ್ತೆ, ಗಂಟೆ ಬಡ್ದಾಗ ಹೆಂಗ್ ಜೊಲ್ ಸುರಿಸ್ತು, ಅದಾದ್ಮೇಲೆ ಬಂದಂತ ಉತ್ಪನ್ನ ಏನು, ಇದೆಲ್ಲದ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಸಹಚರ್ಯದ ಮೂಲಕ ಕಲಿಕೆ ಉಂಟಾಗತ್ತೆ. ನೆನ್ಪಿಟ್ಕೊಳ್ಳಿ, ತಟಸ್ಥ ಉದ್ದೀಪನವನ್ನ ನೈಸರ್ಗಿಕ ಉದ್ದೀಪನದೊಂದಿಗೆ ಜೋಡಿಸಿ ಕೃತಕ ಪ್ರತಿಕ್ರಿಯೆಗಳನ್ನ ಉಂಟು ಮಾಡ್ಲಾಗತ್ತೆ. ಹಾಗಾದ್ರೆ UCS ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳಿ ಕರೀತಾರೆ. ಅದು ಯಾವುದು? ಫುಡ್. UCR ಅಂದ್ರೆ ಅನ್ಕಂಡೀಷನ್ಡ್ ರೆಸ್ಪಾನ್ಸ್,
ಆಹಾರಕ್ಕೆ ಲಾಲಾರಸವನ್ನ ನಾಯಿ ಏನ್ ಜೊಲ್ ಸುರಿಸುತ್ತೆ ಅದನ್ನ UACR ಅಂತ ಹೇಳ್ತಾರೆ. CS ಅಂದ್ರೆ ಕಂಡೀಷನ್ಡ್ ಸ್ಟಿಮ್ಯುಲಸ್, ಬೆಲ್ ಗಂಟೆ. CR ಅಂತಂದ್ರೆ ಗಂಟೆಗೆ ಲಾಲಾರಸ. ಒಂದು ಸಲ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಫುಡ್ ಅನ್ನ ಇಟ್ಟಾಗ ಆ ನಾಯಿ, ಹಸಿದ ನಾಯಿ ಜೊಲ್ಲನ್ನ ಸುರಿಸುತ್ತೆ. ಅದಾದ್ಮೇಲೆ ಫುಡ್ ಇಟ್ಟು ಪ್ಲಸ್ ಗಂಟೆಯನ್ನ ಬಾರಿಸಿದಾಗ್ಲೂ ಕೂಡ ನಾಯಿ ಜೊಲ್ಲನ್ನ ಸೋರಿಸ್ತು. ಅದಲ್ದಂಗೆ ಬರೀ ಗಂಟೆ ಬಾರಿಸಿದಕ್ಕೂ ಕೂಡ ನಾಯಿ ಏನ್ ಮಾಡ್ತು, ಜೊಲ್ಲನ್ನ ಸೋರಿಸ್ತು. ಅಂದ್ರೆ ಐವಾನ್ ಪೌಲೋರ್ ಅವರ ಒಂದು ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ, ಮಗುವಿಗೆ ಶಾಸ್ತ್ರೀಯವಾಗಿ ನಾವ್ ಏನ್ ಕಲ್ಸಿರ್ತೀವೋ ಅದು ಕೊನೆ ತನಕನು ಹಾಗೆ ಉಳಿಯುತ್ತೆ. ಈಗ ರೆಡ್ ಲೈಟ್ ಬಂದಾಗ ಮುಂದಕ್ಕೆ ಹೋಗ್ಬೇಕು, ಸಾರಿ ರೆಡ್ ಲೈಟ್ ಬಂದಾಗ ಸ್ಟಾಪ್ ಆಗ್ಬೇಕು, ಗ್ರೀನ್ ಲೈಟ್ ಬಂದಾಗ ಮುಂದಕ್ಕೆ ಇದು ನಮಗೆ ಮೊದ್ಲಿಂದಲೂ ಕೂಡ ಗೊತ್ತಿರೋದು. 4:15 ಆದ್ರೆ ಸ್ಕೂಲ್ ಬಿಡ್ತಾರೆ, 12:15 ಆದ್ರೆ ಲೀಸರಿಗೆ ಬಿಡ್ತಾರೆ ಅಂತ ಮಕ್ಳಿಗೆ ಗೊತ್ತಿರತ್ತೆ. ಇದನ್ನೆಲ್ಲವನ್ನ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು BF ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ. ಇದು ತುಂಬಾ ಇಂಪಾರ್ಟೆಂಟ್. ಕಲಿಕೆಯು ಅದರ ಪರಿಣಾಮಗಳಿಂದ ನಿಯಂತ್ರಿಸಲ್ಪಡುತ್ತೆ. ಸ್ವಯಂ ಪ್ರೇರಿತ ವರ್ತನೆಯು ಅದರ ನಂತರ ಬರುವಂತಹ ಪುನರ್ಬಲನ ಅಥವಾ ಶಿಕ್ಷೆಯಿಂದ ಬಲಗೊಳ್ಳುತ್ತೆ ಅಥವಾ ದುರ್ಬಲಗೊಳ್ಳುತ್ತೆ. ಇದಕ್ಕೆ ಇವರು ಹೇಳ್ತಾರೆ ಪುನರ್ಬಲನ ಥಿಯರಿಯನ್ನ ಹೇಳ್ತಾರೆ. ಧನಾತ್ಮಕ ಪುನರ್ಬಲನ, ಋಣಾತ್ಮಕ ಪುನರ್ಬಲನ ಬಗ್ಗೆ ಹೇಳುತ್ತೆ. ಧನಾತ್ಮಕ ಪುನರ್ಬಲನ ಕೊಟ್ಟಾಗ ಕಲಿಕೆ ದೃಢಗೊಳ್ಳುತ್ತೆ, ಋಣಾತ್ಮಕ ಪುನರ್ಬಲನ ಕೊಟ್ಟಾಗ ಕಲಿಕೆ ದುರ್ಬಲಗೊಳ್ಳುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದಿಷ್ಟು ಏನಪ್ಪಾ ಅಂತಂದ್ರೆ BF ಸ್ಕಿನ್ನರ್ ಅವ್ರಿಗೆ ಸಂಬಂಧಪಟ್ಟಂತ ರೀಇನ್ಫೋರ್ಸ್ಮೆಂಟ್ ಗೆ ಅಂಶ ನೋಡೋಣ. ವರ್ತನೆಯನ್ನ ಹೆಚ್ಚಿಸುವ ಯಾವುದೇ ಅಂಶವನ್ನ ಪುನರ್ಬಲನ ಅಂತ ಕರೆದ್ರು ಅವರು. ಅದರಲ್ಲಿ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಬಗ್ಗೆ ಹೇಳ್ತಾರೆ. ಬಹುಮಾನ ನೀಡೋದು, ನೋವು ಅಥವಾ ಕಿರಿಕಿರಿಯನ್ನ ತೆಗೆದು ಹಾಕೋದು. ಅರ್ಥ ಆಯ್ತಾ? ಇವೆರಡರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಬರೋದೆ ಓಲ್ಫ್ ಗ್ಯಾಂಗ್ ಕೊಹ್ಲರ್ ಅವರ ಒಳನೋಟ ಕಲಿಕಾ ಸಿದ್ಧಾಂತ. ಇಲ್ಲಿ ನೀವೆಲ್ಲ ಪಿಕ್ಚರ್ ಗಮನಿಸ್ತಾ ಇದ್ದೀರಾ. ನಿಜವಾಗ್ಲೂ ಈ ವಿಡಿಯೋ ನೀವೇನಾದ್ರೂ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮಷ್ಟು ಅದೃಷ್ಟವಂತರೆ ಯಾರಿಲ್ಲ. ಇವ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಕಲಿಕೆ ಅನ್ನೋದು ಯತ್ನ ದೋಷ ಅಲ್ಲ, ಅದು ದಿಢೀರನೆ ಹೊಳಿತಕ್ಕಂತ ಆಲೋಚನೆ. ಇದು ಸನ್ನಿವೇಶವನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಬರುತ್ತೆ ಅಂತ ಹೇಳಿ ಓಲ್ಫ್ ಗ್ಯಾಂಗ್ ಕೊಹ್ಲರ್ ಅವ್ರು ಹೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಇವರು ಒಂದು ಸುಲ್ತಾನ್ ಎಂಬ ಚಿಂಪಾಂಜಿ ಮೇಲೆ ಏನ್ ಮಾಡ್ತಾರೆ, ಪ್ರಯೋಗವನ್ನ ಮಾಡ್ಬಿಟ್ಟು ಅದನ್ನ ನಮಗ್ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಕಲಿಕಾ ಸಿದ್ಧಾಂತಿಗಳ ಸಾರಾಂಶವನ್ನ ತಿಳಿದುಕೊಳ್ಳೋಣ. ತಾಂಡೈಕ್ ಅವ್ರದ್ದೇನಪ್ಪಾ, ಯತ್ನ ದೋಷ ಕಲಿಕೆ. ಅವ್ರು ಯಾವ ಪ್ರಾಣಿ ಬಳಕೆ ಮಾಡ್ಕೊಂಡು, ಬೆಕ್ಕನ್ನ ಪ್ರಯತ್ನ ಅಭ್ಯಾಸದ ಮೂಲಕ ಹೇಳಿದ್ರು. ಪೌಲೋರ್ ಅವ್ರು ಏನ್ ಮಾಡ್ತಾರೆ, ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ, ನಾಯಿಯನ್ನ ಬಳಕೆ ಮಾಡ್ಕೊಂಡ್ರು. ಸಹಚರ್ಯ, ಅಸೋಸಿಯೇಷನ್ ಲರ್ನಿಂಗ್ ಮತ್ತೆ ಹವ್ಯಾಸ ಕಲಿಕೆ ಬಗ್ಗೆ ಪೌಲೋರ್ ಅವ್ರು ಹೇಳ್ತಾರೆ. ಸ್ಕಿನ್ನರ್ ಕ್ರಿಯಾಜನ್ಯ ಅನುಬಂಧನ. ಇಲ್ಲಿ ಇಲಿ ಮತ್ತೆ ಪಾರಿವಾಳದ ಮೇಲೆ ಎರಡರ ಮೇಲೂ ಕೂಡ ಅವರು ಪ್ರಯೋಗವನ್ನ ಮಾಡ್ತಾರೆ. ಪುನರ್ಬಲನ ಮತ್ತೆ ಬಹುಮಾನ ಅಂತ ಬಂದ್ರೆ ಸ್ಕಿನ್ನರ್ ಅಂತ ಹೇಳ್ಬೇಕು. ಎಕ್ಸಾಮ್ ನಲ್ಲಿ ಇದನ್ನೇ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳೋದು, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಪುನರ್ಬಲನ, ಬಹುಮಾನ, ಶಿಕ್ಷೆ ಇವೆಲ್ಲವೂ ಕೂಡ ಸ್ಕಿನ್ನರ್ಗೆ ಸಂಬಂಧಪಡುತ್ತೆ. ಪ್ರಯತ್ನ ಅಭ್ಯಾಸ ಅಂತ ಬಂದ್ರೆ ತಾಂಡೈಕಿಗೆ ಸಂಬಂಧಪಡುತ್ತೆ. ಸಹಚರ್ಯ, ಹವ್ಯಾಸ ಕಲಿಕೆ ಅಂತ ಬಂದಾಗ ಪೌಲೋವಿಗೆ ಸಂಬಂಧಪಡುತ್ತೆ. ಕೊಹ್ಲರ್ ಅಂತ ಬಂದಾಗ ಒಳನೋಟ ಕಲಿಕೆ, ಚಿಂಪಾಂಜಿ, ದಿಢೀರ್ ಪರಿಹಾರ, ಸಮಗ್ರ ದೃಷ್ಟಿಕೋನ, ಬುದ್ಧಿಶಕ್ತಿಗೆ ಅನ್ವಯ ಆಗುತ್ತೆ. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಸಂಬಂಧಪಟ್ಟಂತೆ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಬರೋಣ. ಮುಂದಿನ ಒಂದು ಪಾಯಿಂಟ್ ಬಂದ್ಬಿಟ್ಟು ಯಾವ್ದಕ್ ಸಂಬಂಧಪಟ್ಟಿದೆ ಅಂತ ಹೇಳ್ತೀನಿ ನಾನೀಗ. ಮುಂದೆ ನಿಮಗೆ ಈ ವಿಕಾಸ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾ ಸಿದ್ಧಾಂತಗಳ ಪರಿಚಯವನ್ನ ತಿಳ್ಕೊಳ್ಳೋಣ. ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರುವಂತಹ ಪ್ರಮುಖ ಒಂದು ಕಲಿಕಾ ಸಿದ್ಧಾಂತಗಳು ಯಾವುದು ಮೇಡಮ್ ಅದು ಅಂತಂದ್ರೆ ನಾನು ತಿಳಿಸ್ತೀನಿ ನಿಮಗೆ. ನಾನು ತಿಳಿಸ್ಲಿಕ್ಕೆ ಅಂತಾನೆ ಇದೆ, ಅದಕ್ಕೆ ಹೇಳೋದು ಈ ವಿಡಿಯೋ ನೋಡ್ಬಿಟ್ರೆ ನೀವು ಯಾವ್ದನ್ನು ಕೂಡ ನೋಡೋ ಅವಶ್ಯಕತೆನೆ ಬೀಳಲ್ಲ. ಪರಿಣಾಮಕಾರಿ ಶಿಕ್ಷಕರಾಗ್ಲಿಕ್ಕೆ ಮಕ್ಕಳಿಗೆ ಹೇಗ್ ಯೋಚಿಸ್ತಾರೆ, ಹೇಗ್ ಕಲಿತಾರೆ, ಹೇಗ್ ಬೆಳಿತಾರೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಮೂಲಭೂತ ಸಿದ್ಧಾಂತಗಳು ಯಾರ್ಯಾರ್ದಿದೆ ಅನ್ನೋದನ್ನ ನೋಡೋಣ. ಸುಮಾರು ಈ ಕಾನ್ಸೆಪ್ಟ್ ಮೇಲೆ 4ರಿಂದ 5 ಅಂಕಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ 3 ಮಾರ್ಗದರ್ಶಿ ಜ್ಯೋತಿಗಳು ಅಂತ ಕರಿತೀವಿ ಇವ್ರ ಮೂವರನ್ನ. ಯಾರಪ್ಪ ಇವ್ರ ಮೂವರು ಅಂತಂದ್ರೆ ಜೀನ್ ಪಿಯಾಜೆ, ಲೈವ್ ವೈಗೋಟಸ್ಕಿ, ಲಾರೆನ್ಸ್ ಕೋಲ್ಬರ್ಗ್. ಜೀನ್ ಪಿಯಾಜೆ ಮಕ್ಕಳನ್ನ ಏನಂತ ಕರೀತಾರೆ, ಪುಟ್ಟ ವಿಜ್ಞಾನಿ ಅಂತ ಕರೆದ್ರು. ವೈಗೋಟಸ್ಕಿ ಅವರ ಕಲಿಕಾ ಸಿದ್ಧಾಂತ ಬಂದು ಸಮಾಜ ಮತ್ತು ಸಂಸ್ಕೃತಿಯ ಮೂಲಕ ಕಲಿಕೆ ಆಗುತ್ತೆ ಅಂತ ಹೇಳ್ತಾರೆ. ಲಾರೆನ್ಸ್ ಕೋಲ್ಬರ್ಗ್ ಬಂದ್ಬಿಟ್ಟು ನೈತಿಕ ತಾರ್ಕಿಕತೆಯ ಹಾದಿ ಬಗ್ಗೆ ಹೇಳ್ತಾರೆ. ಒಂದೊಂದನ್ನೇ ನಾನು ನಿಮಗೆ ತಿಳಿಸ್ತೇನೆ. ಜೀನ್ ಪಿಯಾಜೆ ತೀವ್ರಗಾಮಿ ರಚನಾವಾದಿ ಅಂತ ಹೇಳ್ತೀವಿ. ಅಂದ್ರೆ ನೋಡಿ,
ಮಕ್ಕಳು ಪುಟ್ಟ ವಿಜ್ಞಾನಿಗಳಿದ್ದಂಗೆ ಅವ್ರ ಪ್ರಪಂಚದ ಬಗ್ಗೆ ಅವ್ರದ್ದೇ ಆದಂತಹ ತಿಳುವಳಿಕೆಯನ್ನ ಸಕ್ರಿಯವಾಗಿ ಕಟ್ಕೊಳ್ತಾರೆ. ವಿಕಾಸವು ಕಲಿಕೆಗಿಂತ ಮೊದಲು ನಡೆಯುತ್ತೆ. ಇದರ ಕೇಂದ್ರ ತತ್ವ ಬಂದ್ಬಿಟ್ಟು ವಿಕಾಸ ಅನ್ನೋದು ಕಲಿಕೆಗಿಂತ ಮೊದಲು ನಡೆಯುವಂಥದ್ದು. ವಿಕಾಸ ಆದ ನಂತರನೇ ಮಗುವಿನ ಕಲಿಕೆ ಆಗುತ್ತೆ ಅಂತ ಹೇಳಿ ಜೀನ್ ಪಿಯಾಜೆ ಹೇಳ್ತಾರೆ. ಫಸ್ಟ್ ಪಿಯಾಜೆ ಹೇಳೋದು ಜ್ಞಾನದ ಮೂಲ ಘಟಕಗಳ ಬಗ್ಗೆ ಹೇಳ್ತಾರೆ. ಪಿಯಾಜೆ ಅವರ ಸಿದ್ಧಾಂತ ಯಾವುದು? ಜ್ಞಾನಾತ್ಮಕ ಸಿದ್ಧಾಂತ. ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಕೀಮಾ, ಗೂಡಿಸಿಕೊಳ್ಳುವಿಕೆ, ಹೊಂದಾಣಿಕೆ, ಸಮತೋಲನದ ಬಗ್ಗೆ ಮಾತಾಡ್ತಾರೆ. ಸ್ಕೀಮಾ ಅಂದ್ರೆ ಏನು? ಮೆದುಳಿನಲ್ಲಿ ಮಾಹಿತಿಯ ಪೊಟ್ಟಣಗಳು ಅಥವಾ ಜ್ಞಾನದ ಮೂಲ ಘಟಕಗಳು. ಹಾಗೆ ಗೂಡ್ಸ್ಕೊಳ್ಳೋದು ಅಂತಂದ್ರೆ ಹಳೆಯ ಜ್ಞಾನಕ್ಕೆ ಹೊಸ ಮಾಹಿತಿಯನ್ನ ಸೇರ್ಪಡೆ ಮಾಡೋದು. ಹಳೆಯ ಜ್ಞಾನವನ್ನ ತಿದ್ದುಪಡಿ ಮಾಡ್ಕೊಳ್ಳೋದನ್ನೇ ಹೊಂದಾಣಿಕೆ ಅಂತ ಕರೆದ್ರು. ಸ್ವೀಕರಣ ಮತ್ತೆ ಹೊಂದಾಣಿಕೆ ಇವೆರಡರ ನಡುವಿನ ಸಮತೋಲನ ಸ್ಥಿತಿಯನ್ನ ಸಮತೋಲನ ಅಂತ ಹೇಳಿ ಕರೆದ್ರು. ಯಾರು? ಜೀನ್ ಪಿಯಾಜೆ ಅವರು. ಇವರ ಪ್ರಮುಖ ಹಂತಗಳನ್ನ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟು. ಸಂವೇದನಾ ಗತಿ ಹಂತ 0 to 2 years ತನಕ ಇರುತ್ತೆ. ಇಂದ್ರಿಯಗಳು, ಕ್ರಿಯೆಗಳ ಮೂಲಕ ಕಲಿಕೆ ಆಗುತ್ತೆ. ಪ್ರಮುಖ ಸಾಧನೆ ಏನಪ್ಪಾ ಅಂದ್ರೆ ವಸ್ತುಗಳ ಸ್ಥಿರತೆ. ಅಂದ್ರೆ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ವಸ್ತು ಇದೆ ಅಂತ ತಿಳಿಯುತ್ತೆ ಮಗು ಇಲ್ಲಿ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ. ಪ್ರೀ ಆಪರೇಷನಲ್ ಸ್ಟೇಜ್ ಅಂದ್ರೆ ಪೂರ್ವ ಕ್ರಿಯಾ ಹಂತ ಅಥವಾ ಕ್ರಿಯಾಪೂರ್ವ ಹಂತ ಅಂತಲೂ ಕೂಡ ಹೇಳ್ತೀವಿ. 2 ರಿಂದ 7 ವರ್ಷ ಇರುತ್ತೆ ಮಕ್ಕಳಲ್ಲಿ. ಸಾಂಕೇತಿಕ ಚಿಂತನೆ ಬೆಳೆಯುತ್ತೆ. ಆದ್ರೆ ಅಹಂಕಾರ ಪ್ರವೃತ್ತಿ ಇರುತ್ತೆ ಮಕ್ಕಳಲ್ಲಿ. ಇತರರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗದೇ ಇರಲ್ಲ. ಹಾಗೆ ಜೀವಾರೋಪಣೆ ಅಂದ್ರೆ ಆಟಿಕೆಗಳಿಗೆ ಜೀವ ಇದೆ ಅಂತ ಹೇಳಿ ನಂಬುತ್ತೆ. ಆಟಿಕೆಗಳ ಜೊತೆಗೆ ಮಗು ಬೆರೆಯುತ್ತೆ. ಸೊ ಅದಕ್ಕೆ ಟೀ ಕುಡ್ಸೋದು, ಆಟ ಆಡೋದು, ನೀರ್ ಕುಡ್ಸೋದು, ಅದಕ್ಕೆ ಬಟ್ಟೆ ಹಾಕೋದು, ಸ್ನಾನ ಮಾಡಿಸೋದು, ಈ ತರ ಮಾಡುತ್ತೆ. ಇದಕ್ಕೆ ಅನಿಮಿಸ್ಟಿಕ್ ಅಥವಾ ಎನಿಮಿಸಮ್ ಅಂತ ಹೇಳಿ ಕೂಡ ಹೇಳ್ತೀವಿ. ಅದು ಕಾರ್ಯಪೂರ್ವ ಹಂತದಲ್ಲಿ ಬೆಳೆಯುವಂಥದ್ದು. ನೆಕ್ಸ್ಟ್ ಬರೋಣ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಮೂರ್ತ ಕ್ರಿಯಾ ಹಂತ ಅಂತ ಹೇಳ್ತಾ ಇದೆ. ಸೊ ಈ ಮೂರ್ತ ಕ್ರಿಯಾ ಹಂತ ಬಂದು ಯಾವಾಗ ಆಗುತ್ತೆ ಅಂದ್ರೆ 7 ರಿಂದ 11 ವರ್ಷದ ಮಕ್ಕಳಲ್ಲಿ ಆಗುತ್ತೆ. ಮೂರ್ತ ನೈಜ ಪ್ರಪಂಚದ ವಸ್ತುಗಳ ಬಗ್ಗೆ ತಾರ್ಕಿಕ ಚಿಂತನೆ ಮಕ್ಕಳಿಗೆ ಇಲ್ಲಿ ಪ್ರಾರಂಭ ಆಗುತ್ತೆ. ಸಂರಕ್ಷಣೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಆಕಾರ ಬದಲಾದ್ರೂ ಪ್ರಮಾಣ ಬದಲಾಗಲ್ಲ. ನೋಡಿ, ಇದು ಉದ್ದನ್ ಗ್ಲಾಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಜ್ಯೂಸ್ ಹಾಕಿದ್ದಾನೆ. ಹಾಗೆ ಅಗ್ಲನ್ ಗ್ಲಾಸ್ ಅಲ್ಲೂ ಕೂಡ ಜ್ಯೂಸ್ ಹಾಕಿದಾಗ ಒಂದೇ ತರ ಅಂತ ಹೇಳಿ ಅನ್ಕೊಳ್ತಾನೆ. ಆಕಾರ ಬದಲಾದ್ರೂ ಪ್ರಮಾಣ ಬದಲಾಗಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ. ಆರಂಭ ಆಗುತ್ತೆ. ತಾರ್ಕಿಕ ಚಿಂತನೆ ಸಂಪೂರ್ಣ ಇಲ್ಲ, ಆಗಲ್ಲ, ಜಸ್ಟ್ ಆರಂಭ ಆಗುತ್ತೆ. ಕೊನೆ ಹಂತ ಬಂದು ಅಮೂರ್ತ ಕ್ರಿಯಾ ಹಂತ ಅಥವಾ ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷದ ಮೇಲ್ಪಟ್ಟಂತ ಮಕ್ಕಳಲ್ಲಿ ಇರುತ್ತೆ. ಸೊ ಇಲ್ಲಿ ನ್ಯಾಯ, ಪ್ರೀತಿ, ಪರಿಕಲ್ಪನೆಗಳ ಬಗ್ಗೆ ಅರ್ಥ ಆಗುತ್ತೆ. ಕಾಲ್ಪನಿಕ ತಾರ್ಕಿಕ ತರ್ಕಕ್ಕೆ ಸಮರ್ಥರಾಗ್ತಾರೆ ಮಕ್ಕಳು. ಇಲ್ಲಿ ಸಂಪೂರ್ಣ ತಾರ್ಕಿಕ ಆಲೋಚನೆಯನ್ನ ಮಾಡುವಂತ ಕೆಪಾಸಿಟಿ, ಸಮಸ್ಯೆಗಳನ್ನ ಪರಿಹಾರ ಮಾಡೋದು, ಅಮೂರ್ತ ಚಿಂತನೆಗಳನ್ನ ಮಗು ಮಾಡ್ತಾ ಹೋಗುತ್ತೆ. ಇದನ್ನೇ ಜೀನ್ ಪಿಯಾಜೆ ಅವರು ಜ್ಞಾನಾತ್ಮಕ ರಚನಾವಾದ ಅಂತ ಹೇಳಿ ಕರೆದ್ರು. ನೆಕ್ಸ್ಟ್ ಬರೋಣ ಲೈವ್ ವೈಗೋಟಸ್ಕಿ ಸಾಮಾಜಿಕ ರಚನಾವಾದ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಇವ್ರು ಹೇಳೋ ಪ್ರಕಾರ ಮಕ್ಕಳು ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ಸಂಸ್ಕೃತಿಯ ಮೂಲಕ ಕಲಿತಾರೆ. ಹೌದಲ್ವಾ? ಕಲಿಕೆ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ವಿಕಾಸ ಕಲಿಕೆ ಕಾರಣ ಆಗುತ್ತೆ ಅನ್ನೋದು ಜೀನ್ ಪಿಯಾಜೆ ಅವ್ರದ್ದು. ವೈಗೋಟಸ್ಕಿ ಅವ್ರು ಏನ್ ಹೇಳ್ತಾರೆ? ಕಲಿಕೆ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರ ಮೂಲಭೂತ ವಿಚಾರಗಳು ಏನಿದೆ ಅಂತ ನೋಡೋಣ. ಕಲಿಕೆ ಮೊದಲು ಜನರ ನಡುವೆ, ನಂತರ ಮಗುವಿನ ಒಳಗೆ ಸಂಭವ ಆಗುತ್ತೆ. ಹಾಗೇನೆ ಚಿಂತನೆಗೆ ಅಗತ್ಯವಾದಂತಹ ಸಾಧನಗಳನ್ನ ಒದಗಿಸುತ್ತೆ. ಭಾಷೆ, ಪುಸ್ತಕಗಳು ಇವೆಲ್ಲವೂ ಕೂಡ ಚಿಂತನೆಗೆ ಬೇಕಾದಂತ ಪ್ರಮುಖ ವಸ್ತುಗಳು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅತ್ಯಂತ ಪ್ರಮುಖ ಸಾಧನ ಅಂತಂದ್ರೆ ಮಗು ತನ್ನ ಕೆಲಸವನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ಳುತ್ತೆ. ನೋಡಿ, ಭಾಷೆ ಮತ್ತು ಖಾಸಗಿ ಮಾತು. ನೋಡಿ, ಭಾಷೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ತನ್ನ ಕೆಲಸವನ್ನ ಮಗು ತಾನೇ ತನ್ನಷ್ಟಕ್ಕೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾತಾಡ್ಕೊಳ್ತಾ ಹೋಗುತ್ತೆ. ನಾನು ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು ಅನ್ನೋದು ಕೂಡ ಮಗು ಮಾಡತ್ತೆ ಅಂತ ಹೇಳ್ತಾರೆ. ಇವರ ಕಲಿಕಾ ಸಾಧನಗಳು ಏನೇನಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಕಲಿಯುವವರಿಗಿಂತ ಹೆಚ್ಚು ಕೌಶಲ್ಯ ಹೊಂದಿರುವ ಯಾರಾದ್ರೂ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಗೆಳೆಯರಾಗಿರ್ಬೋದು, ಅವ್ರೇನಪ್ಪಾ ಅಂತಂದ್ರೆ ಬೆಂಬಲವನ್ನ ಕೊಡ್ಬೇಕು, ಸಹಾಯವನ್ನ ಕೊಡ್ಬೇಕು. ಆಗ ಮಗು ಏನ್ ಮಾಡುತ್ತೆ? ಅಭಿವೃದ್ಧಿ ಸಾಮೀಪ್ಯತೆ ವಲಯವನ್ನ ತಲುಪುತ್ತೆ. ಸೊ ಆ ಬೆಂಬಲ, ಸಹಾಯವನ್ನ ಏನ್ ಕೊಡ್ತಾರೆ ಅದನ್ನ ಸ್ಕ್ಯಾಫೋಲ್ಡಿಂಗ್ ಅಂತ ಕರೆದ್ರು.
ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಮೋರ್ ನಾಲೆಡ್ಜೇಬಲ್ ಅದರ್ಸ್ ಪೀಪಲ್ ಏನ್ ಮಾಡ್ಬೇಕು, ಮಕ್ಕಳಿಗೆ ಜ್ಞಾನವನ್ನ ಕೊಟ್ಟಾಗ ಮಗು ತಾತ್ಕಾಲಿಕ ಬೆಂಬಲವನ್ನ ಪಡ್ಕೊಳ್ಳುತ್ತೆ. ಸುಳಿವು ಪ್ರಾಂಪ್ಟ್ಗಳನ್ನೆಲ್ಲ ಕೊಟ್ಟು ಮಗು ಉತ್ತೇಜನವನ್ನ ಕೊಟ್ಟಾಗ ಆ ಸಾಮೀಪ್ಯತೆ ವಲಯವನ್ನ ತಲುಪುತ್ತೆ. ZPD ಅಂತಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ತಾತ್ಕಾಲಿಕ ನೆರವು ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಅದಿಷ್ಟು ವೈಗೊಟಸ್ಕಿ ಅವರ ಥೇರಿ. ನೆಕ್ಸ್ಟ್ ಬರೋಣ ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ದಿಕ್ಸೂಚಿ. ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ನೈತಿಕ ವಿಕಾಸ ಸಿದ್ಧಾಂತ. ಇವ್ರ ಮೇಲೆ 100% ನಿಮಗೆ ಬಹಳ ಕ್ವಶನ್ಸ್ ಕೇಳ್ತಾರೆ. ಎಷ್ಟೋ ಸಲ ರಿಪೀಟೆಡ್ ಕ್ವಶನ್ ಕೇಳಿದ್ದಾರೆ. ನಮ್ಮ ಸರಿ ತಪ್ಪಿನ ಪ್ರಜ್ಞೆಯು ಊಹಿಸಬಹುದಾದ ಹಂತಗಳ ಸರಣಿಯ ಮೂಲಕ ವಿಕಸನಗೊಳ್ಳುವಂತದ್ದೇ ನೈತಿಕ ವಿಕಾಸ ಸಿದ್ಧಾಂತ. ಬಾಹ್ಯ ನಿಯಂತ್ರಣದಿಂದ ಆಂತರಿಕ ತತ್ವಗಳಿಗೆ ಸಾಗತ್ತೆ. ಸೊ ಇವರು ಹೈನ್ಸ್ನ ಕತೆ ಅಂತ ಇದೆ, ನೈತಿಕ ದ್ವಂದ್ವಗಳನ್ನ ಕೂಡ ಬಳಕೆ ಮಾಡಿದ್ದಾರೆ. ಇರ್ಲಿ ಪರವಾಗಿಲ್ಲ, ನಾ ಫಸ್ಟ್ ನೋಡೋಣ. ಮೊದಲನೇದು ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಅಂದ್ರೆ ಉತ್ತರ ಸಾಂಪ್ರದಾಯಿಕ ಹಂತ. ಇದು ಬಂದು ಆಂತರಿಕ ತತ್ವಗಳು, ಸಾಮಾಜಿಕ ಒಪ್ಪಂದ, ಸಾರ್ವತ್ರಿಕ ಮಾನವೀಯ ನೀತಿಗಳಂತಹ ಅಮೂರ್ತ ತತ್ವಗಳೇ ನೈತಿಕತೆ ಅಂತ ಅನ್ಕೊಂಡ್ಬಿಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ತನಗದು ಸರಿ ಅಂತ ಅನಿಸ್ತೇ ಇದ್ರು ತನಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಮಕ್ಳಿಗೆ ಗೊತ್ತೇ ಆಗಲ್ಲ. ಇದನ್ನ ಫಸ್ಟ್ ಸ್ಟೇಜ್ ಅಂತ ಕರೆದ್ವಿ. ಸೆಕೆಂಡ್ ಸ್ಟೇಜ್ ಏನಿದೆ, ಸಾಂಪ್ರದಾಯಿಕ ಹಂತ. ಸಾಮಾಜಿಕ ನಿಯಮಗಳು ಇತರರ ಅನುಮೋದನೆ ಪಡ್ಕೊಳ್ಳೋದು, ಕಾನೂನನ್ನ ಪಾಲಿಕೆ ಮಾಡ್ಬೇಕನ್ನೋದೇ ಇದರ ನೈತಿಕತೆ ಅಂತ ಇರುತ್ತೆ. ಅಂದ್ರೆ ಸಮಾಜ ಒಪ್ಪಬೇಕು, ಸಮಾಜ ನನ್ನನ್ನ ಗುಡ್ ಅನ್ಬೇಕು ಅನ್ನೋ ಒಂದು ಅಂಶವನ್ನ ಮಗು ತಿಳ್ಕೊಂಡಿರುತ್ತೆ. ನೆಕ್ಸ್ಟ್ ಬರೋದು ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂದ್ರೆ ಪೂರ್ವ ಸಾಂಪ್ರದಾಯಿಕ ಹಂತ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಬಾಹ್ಯ ನಿಯಂತ್ರಣ, ಶಿಕ್ಷೆಯನ್ನ ತಪ್ಪಿಸೋದು, ಬಹುಮಾನಗಳನ್ನ ಪಡ್ಕೊಳ್ಳೋದೇ ನೈತಿಕತೆ ಅಂತ ಹೇಳುತ್ತೆ. ಸೊ ಅದನ್ನ ಪೂರ್ವ ಸಾಂಪ್ರದಾಯಿಕ ಹಂತ ಅಂತೇಳಿ ಕರೆದ್ವಿ. ಓಕೆ, ಉತ್ತರ ಸಾಂಪ್ರದಾಯಿಕ ಹಂತ ಅಂದಾಗ ಇದು ಸಂಪೂರ್ಣವಾಗಿ ಮಗು ಏನ್ ಮಾಡುತ್ತೆ, ಅಮೂರ್ತ ತತ್ವಗಳನ್ನ ನೈತಿಕತೆ ಅಂತ ಅನ್ಕೊಳ್ಳುತ್ತೆ. ಸಾಂಪ್ರದಾಯಿಕ ಹಂತದಲ್ಲಿ ಸಮಾಜ ನನ್ನನ್ನ ಹೇಗ್ ನೋಡುತ್ತೆ, ಸಮಾಜ ಒಪ್ಪೋ ರೀತಿಯಲ್ಲಿ ಇರ್ಬೇಕು ಅಂತ ಅನ್ನತ್ತೆ. ಆದ್ರೆ ಪೂರ್ವ ಸಾಂಪ್ರದಾಯಿಕದಲ್ಲಿ ಶಿಕ್ಷೆ ತಪ್ಪಿಸ್ಬೇಕು, ಬಹುಮಾನಗಳನ್ನ ಪಡ್ಕೋಬೇಕು, ದೊಡ್ಡೋರ್ ನನ್ನ ಗುಡ್ ಅನ್ಬೇಕು ಅಂತ ಹೇಳಿ ಇದು ಫೈನಲ್ ಸ್ಟೇಜ್. ಗೊತ್ತಾಯ್ತಾ? ಹಾಗಾದ್ರೆ ಅಮೂರ್ತ ಪರಿಕಲ್ಪನೆಯ ನೈತಿಕತೆ ಹಂತ ಬೆಳೆಯುವಂಥದ್ದು ಎಲ್ಲಿ ಅಂದ್ರೆ ನಿಮಗೆ ಉತ್ತರ ಸಾಂಪ್ರದಾಯಿಕ ಹಂತದಲ್ಲಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ವೈಗೊಟಸ್ಕಿದು ಪಿಯಾಜೆದು ಮುಖಾಮುಖಿ ಆದ್ರೆ ಅವರಿಬ್ಬರ ನಡುವಿನ ವ್ಯತ್ಯಾಸ ಏನೇನಿದೆ ಅಂತ ನೋಡೋಣ. ಮೊದಲನೇದು ಇದು ವೈಯಕ್ತಿಕ, ಇದು ಸಾಮಾಜಿಕ. ಇದು ವಿಕಾಸ ಕಲಿಕೆ, ಇದು ಕಲಿಕೆಯಿಂದ ವಿಕಾಸ ಆಗುತ್ತೆ. ಹಾಗೆ ಇದರಿಂದ ನೋಡಿ, ಥಾಟ್ ಡ್ರೈವ್ಸ್ ಲ್ಯಾಂಗ್ವೇಜ್ ಅಂದ್ರೆ ಆಲೋಚನೆ ಲ್ಯಾಂಗ್ವೇಜ್ ಅನ್ನ ಕಲಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ವೈಗೊಟಸ್ಕಿ, ಭಾಷೆ ಆಲೋಚನೆಯನ್ನ ಕಲಿಸುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ಹಂತ, ಇದು ಸಂಸ್ಕೃತಿಗೆ ಅನುಗುಣವಾಗಿ ಬೇರೆ ಬೇರೆ ಹಂತ ಆಗುತ್ತೆ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಪ್ರಮುಖ ಅಂಶಗಳು ಅಂತಂದಾಗ ಸ್ಕೀಮಾ, ಹಂತಗಳು, ವಯಸ್ಸು, ಗೂಡ್ಸ್ಕೊಳ್ಳೋದು, ಹೊಂದಾಣಿಕೆ, ವಸ್ತುಗಳ ಸ್ಥಿರತೆ, ಅಹಂಕಾರ, ಪ್ರವೃತ್ತಿ, ಅದು ಪಿಯಾಜೆ ಅವ್ರದ್ದು. ವೈಗೊಟಸ್ಕಿ ಅಂತ ಬಂದಾಗ ಸಮಾಜ, ಸಂಸ್ಕೃತಿ, ಭಾಷೆ, ZPD, ಸ್ಕ್ಯಾಫೋಲ್ಡಿಂಗ್, ಹಾಗೆ MKO, ಗೆಳೆಯರ ಸಂವಹನ, ಇದು ವೈಗೊಟಸ್ಕಿ. ಕೋಲ್ಬರ್ಗ್ ಅಂತ ಬಂದಾಗ ನೈತಿಕ ದ್ವಂದ್ವ, ಹೈನ್ಸ್ ಥೇರಿ, ಮಟ್ಟಗಳು, ಸರಿ ತಪ್ಪು, ತಾರ್ಕಿಕತೆ ಅಂದ್ರೆ ಕೋಲ್ಬರ್ಗ್ ಅವರ ಥೇರಿ ಆಗುತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ನೀವು ಹೆಂಗೆ ಏನು ಎತ್ತ ಅಂತ ಹೇಳಿ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂತ ಅಂಶ ಏನಿದೆ, ಇಂಟೆಲಿಜೆನ್ಸ್. ಬಹಳ ವಿದ್ಯಾರ್ಥಿಗಳು ಎಲ್ಲಿ ಕನ್ಫ್ಯೂಷನ್ ಆಗ್ತೀರಾ ಅಂದ್ರೆ ಇಂಟೆಲಿಜೆನ್ಸ್. ಹೆಂಗಪ್ಪ ಬುದ್ಧಿಶಕ್ತಿ ಚಾಪ್ಟರ್ನ ನಾವು ಕವರ್ ಮಾಡೋದು ಅಂತ ಬಹಳ ತಲೆ ಕೆಡ್ಸ್ಕೊಂತೀರಾ. ನೋಡಿ, ಬುದ್ಧಿವಂತಿಕೆ ಪರಿಕಲ್ಪನೆ, IQ ಅನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಇವಾಗ ನಾನು ಸ್ವಲ್ಪ ಡೀಟೇಲ್ ಆಗಿ ಅನ್ನೋದ್ಕಿಂತ ಜಸ್ಟ್ ಒಂದು ಹಿಂಟ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ನಿಮ್ಗೆ. ಪರೀಕ್ಷೆಗೆ ಏನೇನೆಲ್ಲ ಪ್ರಮುಖ ಅಂಶಗಳು ಬೇಕಾಗತ್ತೆ ನೋಡೋಣ. ಬುದ್ಧಿಶಕ್ತಿ ಅಂದ್ರೆ ಏನಪ್ಪಾ, ಫಸ್ಟ್ ಅದನ್ನ ನೋಡೋಣ. ಉದ್ದೇಶ ಪೂರ್ವಕವಾಗಿ ವರ್ತಿಸುವಂತಹ, ಹಾಗೆ ಇದು ತಾರ್ಕಿಕವಾಗಿ ಆಲೋಚಿಸುವ, ಪರಿಸರದೊಂದಿಗೆ ಪರಿಣಾಮಕಾರಿಯಾಗಿ ವ್ಯವಹರಿಸ್ತಕ್ಕಂತ ವ್ಯಕ್ತಿಯ ಒಟ್ಟಾರೆ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಅಂತ ಹೇಳಿ ವೆಶ್ಲರ್ ಅವ್ರು ಹೇಳ್ತಾರೆ. ಹಾಗೆ ನೇಚರ್, ಸ್ವರೂಪ, ಇದು ಜನ್ಮಜಾತವಾದದ್ದು, ಆದ್ರೆ ಪರಿಸರದಿಂದ ಪ್ರಭಾವಿತವಾಗಿರುತ್ತೆ, ಅಮೂರ್ತ ಚಿಂತನೆ ಮತ್ತು ಸಮಸ್ಯೆ ಪರಿಹಾರವನ್ನ ಒಳಗೊಂಡಿರುತ್ತೆ ಅಂತ ಕೆಲವೊಂದು ವ್ಯಾಖ್ಯಾನಗಳು ಬರ್ತಾರೆ. ಈ ಬುದ್ಧಿಶಕ್ತಿಯ ಪ್ರಮುಖ ಪ್ರವರ್ತಕರು ಅಂತಂದಾಗ
ಫಸ್ಟ್ ಬರೋದೆ ಆಲ್ಫ್ರೆಡ್ ಬಿನೆಟ್, ವಿಲಿಯಂ ಟರ್ಮನ್ ಅವರು, ನೆನ್ಪಿಟ್ಕೊಳ್ಳಿ. ಆಲ್ಫ್ರೆಡ್ ಬಿನೆ 1905ರಲ್ಲಿ ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸ್ತಾರೆ. ಈಗ ನಾವು ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಯುವಾಗ MA ಸೂತ್ರವನ್ನ ಬಳಸ್ತೀವಲ್ಲ, ಅದನ್ನ ಆಲ್ಫ್ರೆಡ್ ಬಿನೆಟ್ ಕಂಡುಹಿಡಿತಾರೆ. ವಿಲಿಯಂ ಸ್ಟರ್ನ್ ಬಂದು IQ ಸೂತ್ರದ ಮೂಲ ಪರಿಕಲ್ಪನೆಯನ್ನ ಪ್ರಸ್ತಾವನೆ ಮಾಡ್ತಾರೆ. MA/CA × 100 IQ ಸೂತ್ರ ಏನಿದೆ ಅದ್ರ ಬಗ್ಗೆ ವಿಲಿಯಂ ಸ್ಟರ್ನ್ ಅವರು ಹೇಳ್ತಾರೆ. ಲೂಯಿಸ್ ಟರ್ಮನ್ ಬಂದ್ಬಿಟ್ಟು ಇಂಟು 100, ನೋಡಿ ಇವ್ರು ಮೂವರು ಕೂಡ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮಾನಸಿಕ ವಯಸ್ಸನ್ನ ತಿಳಿಸ್ಕೊಟ್ಟವ್ರು ಇವರು. ಹಾಗೆ ಬುದ್ಧಿಶಕ್ತಿ ಸೂತ್ರದಲ್ಲಿ MA/CA ಹೇಳ್ದವ್ರು ಇವರು, ಇಂಟು 100 ಅನ್ನ ಹೇಳ್ದವ್ರು ಇವರು. ಹಾಗಾಗಿ ಅದು ಸೂತ್ರ ರೆಡಿ ಆಗತ್ತೆ, ನೆನ್ಪಿಟ್ಕೊಳ್ಳಿ. ದ IQ ಫಾರ್ಮುಲಾ ಏನಾಗುತ್ತೆ? IQ ಈಕ್ವಲ್ಸ್ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನಾಲಜಿಕಲ್ ಏಜ್, ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಇಂದ ಮಗುವಿನ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಬಹುದು. ಇದು ತುಂಬಾ ಇಂಪಾರ್ಟೆಂಟ್. IQ ವರ್ಗೀಕರಣ ಮಾಪನ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ 140ಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಇದೆ ಅಂತಂದ್ರೆ ಆ ಮಗುವನ್ನ ಪ್ರತಿಭಾವಂತ ಅಥವಾ ಮೇಧಾವಿ ಅಂತ ಕರಿತೀವಿ. 120ರಿಂದ 139ವರೆಗೂ ಆ ಮಗುವಿನ ಬುದ್ಧಿಶಕ್ತಿ ಸೂಚ್ಯಂಕ ಇದೆ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. 110ರಿಂದ 119 ಇದೆ ಅಂದ್ರೆ ಶ್ರೇಷ್ಠ. 90ರಿಂದ 109 ಇದೆ ಅಂದ್ರೆ ಸರಾಸರಿ ಅಥವಾ ಸಾಧಾರಣ. 80ರಿಂದ 89 ಇದೆ ಅಂತಂದ್ರೆ ಮಂದ ಅಥವಾ ಸರಾಸರಿಗಿಂತ ಕಡಿಮೆ ಅಂತ ಹೇಳ್ತೀವಿ. 70ರಿಂದ 79 ಇದೆ ಅಂದ್ರೆ ಗಡಿ ರೇಖೆಯಲ್ಲಿರುವವರು ಅಂತ ಹೇಳ್ತೀವಿ. ಬಿಲೋ 70 ಇದೆ ಅಂತಂದ್ರೆ ಬುದ್ಧಿಮಾಂದ್ಯತೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದ್ರ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬುದ್ಧಿವಂತಿಕೆಯ ಸಿದ್ಧಾಂತಗಳ ಬಗ್ಗೆ ನೋಡ್ತಾ ಹೋಗೋಣ. ಏಕ ಅಪವರ್ತನ ಸಿದ್ಧಾಂತ, ಯೂನಿಫ್ಯಾಕ್ಟರ್ ಥಿಯರಿ, ಆಲ್ಫ್ರೆಡ್ ಬಿನೆಟ್ ಅವ್ರದ್ದು ಮೂಲ ಪರಿಕಲ್ಪನೆ ಬಗ್ಗೆ ಹೇಳ್ತಾರೆ. ಜಸ್ಟ್ ನೆನ್ಪಿಟ್ಕೊಳ್ಳಿ. ಬುದ್ಧಿವಂತಿಕೆಯು ಎಲ್ಲಾ ಅರಿವಿನ ಚಟುವಟಿಕೆಗೆ ಬಳಸಲಾಗುವ ಒಂದೇ ಒಂದು ಸಾಮಾನ್ಯ ಸಾಮರ್ಥ್ಯ ಅಂತ ಹೇಳ್ತಾರೆ. ಈಗ ಇದು ಒಪ್ಪಿತವಲ್ಲ, ಯಾಕೆಂದ್ರೆ ಗಣಿತದಲ್ಲಿ ಉತ್ತಮವಾಗಿರುವ ವ್ಯಕ್ತಿ ಚಿತ್ರಕಲೆಯಲ್ಲಿ ಉತ್ತಮವಾಗಿಲ್ಲದೆ ಇರ್ಬೋದು. ನೋಡಿ, ಮೂಲ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ ಬುದ್ಧಿವಂತಿಕೆ ಇದೆ ಅಂತಂದ್ರೆ ಅವ್ನು ಎಲ್ಲಾ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾನೆ ಅಂತ ಮೊದ್ಲೇ ಹೇಳ್ತಾ ಇದ್ರು. ಬಟ್ ಇವಾಗ ಹಂಗಲ್ಲ, ಒಂದು ವಿಷಯದಲ್ಲಿ ಬುದ್ಧಿವಂತಿಕೆ ಇದ್ರೆ ಇನ್ನೊಂದು ವಿಷಯದಲ್ಲಿ ಬುದ್ಧಿವಂತಿಕೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಪವರ್ತನ ಸಿದ್ಧಾಂತ ಅಂತ ಬರುತ್ತೆ. ಇದನ್ನ ಚಾರ್ಲ್ಸ್ ಸ್ಪಿಯರ್ಮನ್ ಅವರು ಹೇಳ್ತಾರೆ. ಚಾರ್ಲ್ಸ್ ಸ್ಪಿಯರ್ಮನ್ ಹೇಳೋ ಪ್ರಕಾರ ಬುದ್ಧಿವಂತಿಕೆ 2 ಕಾರಕಗಳನ್ನ ಒಳಗೊಂಡಿದೆ. ಒಂದು G ಕಾರಕ, ಇನ್ನೊಂದು S ಕಾರಕ ಅಂತ. G ಅಂದ್ರೆ ಸಾಮಾನ್ಯ, ಜನ್ಮಜಾತವಾಗಿ ಸಾರ್ವತ್ರಿಕ, ಎಲ್ಲಾ ಮಾನಸಿಕ ಚಟುವಟಿಕೆಗಳಿಗೆ ಅವಶ್ಯಕ. S ಕಾರಕ ಅಂತಂದ್ರೆ ಕಲಿತದ್ದು ಕೆಲಸದಿಂದ ಕೆಲಸಕ್ಕೆ ಬದಲಾಗುವಂತ ಸಾಮರ್ಥ್ಯ. ಸೊ ಅದನ್ನ S ಕಾರಕ ಅಂತ ಕರೆದ್ರು. ನೆಕ್ಸ್ಟ್ ಬರೋದು ಬಹು ಅಪವರ್ತನ ಸಿದ್ಧಾಂತ. ಇದನ್ನ EL ತಾಂಡೈಕ್ ಅವ್ರು ಹೇಳ್ತಾರೆ. ಅದರಲ್ಲಿ 3 ಟೈಪ್ ಬಗ್ಗೆ ಹೇಳ್ತಾರೆ. ಒಂದು ಯಾವುದು ಅಂದ್ರೆ ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ. ಸೊ ಇದ್ರ ಬಗ್ಗೆ ಯಾರು ಹೇಳಿದ್ರು? ತಾಂಡೈಕ್ ಅವರು 3 ವಿಧಗಳನ್ನ ಪ್ರಸ್ತಾವನೆ ಮಾಡ್ತಾರೆ. ಸಾಮಾಜಿಕ, ಮೂರ್ತ, ಅಮೂರ್ತ. ನೋಡಿ, ಸಾಮಾಜಿಕ ಬುದ್ಧಿಶಕ್ತಿ ಅಂತಂದಾಗ ಈ ಸಮಾಜದಲ್ಲಿರುವಂತ ವ್ಯಕ್ತಿಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಇದನ್ನ ಸಾಮಾಜಿಕ ಬುದ್ಧಿಶಕ್ತಿ ಅಂತ ಕರೆದ್ರು. ಮೂರ್ತ ಅಂತಂದ್ರೆ ಈ ಇಂಜಿನಿಯರ್ಸ್ ಆಗಿರ್ಬೋದು, ಹಾಗೆ ಮಷಿನ್ಸ್ ಗಳ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ, ನೋಡ್ತಾರೆ, ತನ್ನ ಕಣ್ಣಿಗೆ ಕಾಣಿಸೋಂತ ವಿಚಾರಗಳ ಬಗ್ಗೆ ಅದನ್ನ ಅಧ್ಯಯನ ಮಾಡ್ತಾರೆ, ಅವರನ್ನ ಮೂರ್ತ ಬುದ್ಧಿಶಕ್ತಿ ಅಂತ ಕರೀತಾರೆ. ಅಮೂರ್ತ ಅಂದ್ರೆ ಸೈಂಟಿಸ್ಟ್ ಗಳೇನಿರ್ತಾರೆ ನೋಡಿ, ಗೊತ್ತಿಲ್ಲದೆ ಇರೋಂತ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರಲ್ಲ, ಸೊ ಅದನ್ನ ಅಮೂರ್ತ ಪರಿಕಲ್ಪನೆ ಅಂತ ಕರೀತಾರೆ. ನೆಕ್ಸ್ಟ್ ಗುಂಪು ಕಾರಕ ಸಿದ್ಧಾಂತ. LL ಥರ್ಸ್ಟನ್ ಅವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಗ್ರೂಪ್ ಫ್ಯಾಕ್ಟರ್ ಥಿಯರಿ ಅಂತ ಕರಿತೀವಿ. ನೋಡಿ, ಇದು ಹೇಳುತ್ತೆ, ಹಿ ಐಡೆಂಟಿಫೈಡ್ 7 ಪ್ರೈಮರಿ ಮೆಂಟಲ್ ಎಬಿಲಿಟೀಸ್. ಸ್ಟಾರ್ಟಿಂಗ್ ಅಲ್ಲಿ ಇವರು 7 ಒಂದು ಕಾರಕಗಳ ಬಗ್ಗೆ ಹೇಳ್ತಾರೆ, ಆದ್ರೆ ಈಗ ಅದು 9 ಕಾರಕಗಳು ಅಂತ ಹೇಳಿದ್ದಾರೆ. ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಕೇಳ್ಬೋದು. ಥರ್ಸ್ಟನ್ ಅವರ ಈ ಸಮೂಹ ಕಾರಕ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ 9 ಕಾರಕಗಳಿದೆ, ನೆನ್ಪಿಟ್ಕೊಳ್ಳಿ. ಬುದ್ಧಿವಂತಿಕೆ ಅನ್ನೋದು ಒಂದೇ G ಕಾರಕ ಅಲ್ಲ, ಆದ್ರೆ ವಿಭಿನ್ನ ಸಾಮರ್ಥ್ಯಗಳ ಗುಂಪು ಇದೆ. ಇದನ್ನ 9 ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳನ್ನ ಅವ್ರು ಗುರುತಿಸ್ತಾರೆ.
ಇನ್ನ ಯಾವ್ದ್ಯಾವ್ದು ಶಬ್ದ ಗ್ರಹಿಕೆ, ಸಾಂಖ್ಯಿಕ ಸಾಮರ್ಥ್ಯ, ಸ್ಥಳೀಯ ಸಂಬಂಧ, ಸ್ಮರಣೆ, ತಾರ್ಕಿಕತೆ, ಪದಗಳ ನಿರರ್ಗಳತೆ, ಗ್ರಹಿಕಾ ವೇಗ ಇವೆಲ್ಲವೂ ಕೂಡ ಥರ್ಸ್ಟನ್ ಅವರ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಸಾಮರ್ಥ್ಯಗಳು. ಇನ್ನೆರಡು ಯಾವುದು ಮೇಡಮ್ ಅಂತಂದ್ರೆ ಅಪ್ಡೇಟ್ ಆಗಿಲ್ಲ. ಆಕ್ಚುಲಿ 7 ಅಂತ ಎಲ್ಲಾ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಬಟ್ ನಮ್ಮ ಶಿಕ್ಷಣ ಇಲಾಖೆ ಮಾತ್ರ 9 ಅಂತ ಆನ್ಸರ್ ಕೊಟ್ಟಿದೆ. ಹಾಗಾಗಿ ನಾನು 9 ಅಂತ ಹೇಳಿದೀನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ, ದ್ರವ ರೂಪದ ಮತ್ತು ಹರಳು ರೂಪದ ಬುದ್ಧಿಶಕ್ತಿ. ಇದನ್ನ ರೆಮಂಡ್ ಕೆಟಲ್ ಅವ್ರು ಹೇಳ್ತಾರೆ. ಏನಿದು ರೆಮಂಡ್ ಕೆಟಲ್ ಅವರು ಹೇಳೋದು, ನಮ್ಗೆ ಅರ್ಥ ಆಗ್ಲಿಲ್ಲಲ್ಲ ಅಂತ ನೀವಂದ್ರೆ ಹೇಳ್ತೀನಿ ನೋಡಿ. ದ್ರವ ರೂಪದ ಬುದ್ಧಿಶಕ್ತಿ ಅಂತಂದ್ರೆ ಜನ್ಮಜಾತವಾದ ತಾರ್ಕಿಕ ಸಾಮರ್ಥ್ಯ, ಜೈವಿಕವಾಗಿ ನಿರ್ಧಾರಿತ, ಇದು ಪ್ರೌಢಾವಸ್ಥೆ ನಂತರ ಕಡಿಮೆ ಆಗುತ್ತೆ. ಹಾಗೆ ಹರಳು ರೂಪದ ಬುದ್ಧಿಶಕ್ತಿ ಎಂದಾಗ ಕಲಿತಂತ ಜ್ಞಾನ, ಅನುಭವ, ಶಬ್ದಕೋಶ ಇದು ವಯಸ್ಸಾದಂತೆ ಜಾಸ್ತಿ ಆಗುತ್ತೆ. ಇದನ್ನ ರೆಮಂಡ್ ಕೆಟಲ್ ಅವ್ರು ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮ್ ಅಲ್ಲಿ ಏನಾದ್ರೂ ಕೇಳಿದ್ರೆ ಫ್ಲೂಯಿಡ್ ಅಂಡ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ನ ಪ್ರತಿಪಾದಕರು ಯಾರು ಅಂತಂದ್ರೆ ರೆಮಂಡ್ ಕೆಟಲ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನ ಪರೀಕ್ಷಾ ದೃಷ್ಟಿಯಿಂದ ನಾವ್ ಯಾವ್ದನ್ನ ನೆನ್ಪಿಟ್ಕೋಬೇಕು, IQ ಸೂತ್ರ ನೆನ್ಪಿಟ್ಕೋಬೇಕು, ಸಿದ್ಧಾಂತಗಳನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಬಿನೆಟ್ ಅವ್ರದ್ದು ಏಕಕಾರಕ, ಸ್ಪಿಯರ್ಮನ್ ಅವ್ರದ್ದು ದ್ವಿಕಾರಕ, ಥರ್ಸ್ಟನ್ ಅವ್ರದ್ದು ಸಮೂಹಕಾರಕ, ಕೆಟಲ್ ಅವ್ರದ್ದು ಫ್ಲೂಯಿಡ್ ಕ್ರಿಸ್ಟಲೈಸ್ಡ್, ಹಾಗೇನೆ ಅದಷ್ಟೇ ಅಲ್ದಂಗೆನೆ ಗಿಲ್ಫೋರ್ಡ್ ಅವ್ರದ್ದು 3 ಆಯಾಮಗಳ ಬುದ್ಧಿಶಕ್ತಿ ಸಿದ್ಧಾಂತ, ಮತ್ತೆ ಇವ್ರದ್ದು ಹೌವರ್ಡ್ ಗಾರ್ಡನ್ ಅವ್ರದ್ದು ಬಹುಕಾರಕ ಸಿದ್ಧಾಂತ. ಬರ್ದಿಟ್ಕೊಳ್ಳಿ, ಬಹುಕಾರಕ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಮಂಡನೆ ಮಾಡಿದವರು ಯಾರು, ಇವರು ಹೌವರ್ಡ್ ಗಾರ್ಡನರ್. ನೆಕ್ಸ್ಟ್ ಬರೋದಾದ್ರೆ ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ನಾನು ಇದ್ರ ಬಗ್ಗೆ ಕೊನೆ ಹಂತದ ತಯಾರಿಗೆ ಅಂತೇಳಿ ಕ್ಲಾಸಸ್ ಕೂಡ ಮಾಡಿದೀನಿ ಪೇಡ್ ವಿದ್ಯಾರ್ಥಿಗಳಿಗೆ. ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೇನೆ ನೀವೇನ್ ಮಾಡಿ ಅಂತಂದ್ರೆ ಆದಷ್ಟು ಇದ್ರ ಮೇಲೆ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ನಾನೀಗ ಹೇಳಿದೀನಿ, ಕೊನೆ ಹಂತದ ತಯಾರಿ ಆಗಿರೋದ್ರಿಂದ ಎಲ್ಲವನ್ನ ಒಂದೇ ತರಗತಿಯಲ್ಲಿ ಹೇಳೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟ್ ಕಂಪ್ಲೀಟ್ ಆಗಿ ಕೊಟ್ಟಾಗ ಮಾತ್ರ ಮುಂದೆ ನಾನು ನಿಮಗೆ ಬೇರೆ ಬೇರೆ ವಿಚಾರಗಳನ್ನ ತಿಳಿಸೋದಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಬರೋಣ ಮೌಲ್ಯಮಾಪನದ ಬಗ್ಗೆ. ಮೌಲ್ಯ ನಿರ್ಣಯ ಹೆಂಗ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಶಿಕ್ಷಕರಿಗೆ ಮೌಲ್ಯಮಾಪನ ಬಹಳ ಮುಖ್ಯ ಅಲ್ವಾ? ಮಕ್ಕಳನ್ನ ಅರ್ಥ ಮಾಡ್ಕೊಂಡಿದೀವಿ, ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ, ಕಲಿಕೆಯ ಪಯಣ ಎಷ್ಟ್ರ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ ಅನ್ನೋದನ್ನ ಮೌಲ್ಯಮಾಪನದ ಮೂಲಕ ನೋಡ್ತೀವಿ. ನಾವು 3 ಪ್ರಮುಖ ಪರಿಕಲ್ಪನೆಗಳನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ. ಸೊ ಮೊದಲನೇದು ಅಳತೆ, ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಏನಿದು ಮೆಜರ್ಮೆಂಟ್ ಅಂತಂದ್ರೆ ಗುಣಲಕ್ಷಣಗಳಿಗೆ ಸಂಖ್ಯೆಗಳು ಎಷ್ಟು ಅಥವಾ ಅಂಕಗಳನ್ನ ನೀಡೋದು. ಇದು ಸಂಪೂರ್ಣವಾಗಿ ಪರಿಮಾಣಾತ್ಮಕವಾಗಿರುತ್ತೆ. ಅಳತೆ ಅನ್ನೋದು ಸಂಪೂರ್ಣವಾಗಿ ಪರಿಮಾಣಾತ್ಮಕವಾಗಿರುತ್ತೆ. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 100ಕ್ಕೆ 80 ಅಂಕಗಳನ್ನ ಗಳಿಸ್ತಾನೆ ಅಂತೇಳಿ ಅಳತೆ ಮಾಡ್ತೀವಲ್ಲ, ಸೊ ಇದನ್ನ ಮೆಜರ್ಮೆಂಟ್ ಅಂತ ಕರಿತೀವಿ. ಮೌಲ್ಯಮಾಪನ ಅಸೆಸ್ಮೆಂಟ್ ಅಂತ ಹೇಳ್ತಾ ಇದೀವಿ. ಕಲಿಕೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಮೌಲ್ಯಮಾಪನವನ್ನ ಮಾಡ್ತಾರೆ. ಕಲಿಕೆಯನ್ನ ಸುಧಾರಿಸ್ಬೇಕು, ಮಾಹಿತಿಯನ್ನ ಸಂಗ್ರಹ ಮಾಡಬೇಕು, ವಿಮರ್ಶೆ ಮಾಡಬೇಕು, ನಿರಂತರ ಪ್ರಕ್ರಿಯೆ ಇದು. ಹಾಗೆ ಕಲಿಕಾ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಮೌಲ್ಯಮಾಪನದಲ್ಲಿ ಬರುತ್ತೆ. ಮೌಲ್ಯ ನಿರ್ಣಯ ಅಂತಂದ್ರೆ ಏನು ನೋಡಿ, ಎಷ್ಟು ಉತ್ತಮ ಅಂತ ಸಂಗ್ರಹಿಸಿದಂತ ಮಾಹಿತಿ ಆಧಾರದ ಮೇಲೆ ಅಂತಿಮ ತೀರ್ಪನ್ನ ನೀಡುವಂಥದ್ದು. ಇದು ಫಲಿತಾಂಶ ಆಧಾರಿತ ಅಂತಿಮ ತೀರ್ಮಾನಕ್ಕೆ ನಾವು ಮೌಲ್ಯ ನಿರ್ಣಯ ಅಂತ ಕರಿತಾ ಇದ್ದೀವಿ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆಲ್ರಿಗೂ ಕೂಡ? ನೆಕ್ಸ್ಟ್, ಮೌಲ್ಯ ನಿರ್ಣಯ ಈಕ್ವಲ್ಸ್ ಅಳತೆ ಪ್ಲಸ್ ಮೌಲ್ಯ ನಿರ್ಧಾರ. ಅಂದ್ರೆ ವಿದ್ಯಾರ್ಥಿಯ ಒಟ್ಟಾರೆ ಪ್ರದರ್ಶನವನ್ನ ಆಧರಿಸ್ಬಿಟ್ಟು ತೇರ್ಗಡೆ ಅಥವಾ ಅನುತ್ತೀರ್ಣ ಅಂತ ಹೇಳಿ ಘೋಷಣೆ ಮಾಡೋದು. ನೋಡಿ, 3 ಅಂಶಗಳ ಮೂಲಕ ಮಕ್ಕಳ ಒಂದು ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಬಹುದು ನಾವು. ಎಲ್ರಿಗೂ ಒಂದೇ ರೀತಿಯಾದಂತ ಮೌಲ್ಯಮಾಪನ ಇರೋದಿಲ್ಲ. ಅದರ ಉದ್ದೇಶವೇ ಅದರ ವಿಧಾನವನ್ನ ನಿರ್ಧರಿಸ್ತದೆ ಅಲ್ವಾ? ಸೊ ನೋಡಿ, ಈಗ ಫಸ್ಟ್ ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಇದೆ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಕಲಿಕೆಗಾಗಿ ಮೌಲ್ಯಮಾಪನ ಅಂದ್ರೆ ಯಾವುದು ಮೇಡಮ್ ಅಂತ. ಅದನ್ನ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಕಲಿಕೆ ಪ್ರಕ್ರಿಯೆ ನಡುವೆ ನಡೆಯುವಂಥದ್ದು. ಯಾವಾಗ ಆಗತ್ತೆ ಇದು? ಕಲಿಕಾ ಪ್ರಕ್ರಿಯೆ ನಡುವೆ ಆಗತ್ತೆ. ಘಟಕ ಪರೀಕ್ಷೆ, ಟೆಸ್ಟ್ಗಳು, ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಕೊಡ್ತೀರಾ, ಅದನ್ನ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಯಾಕೆ ಮಾಡ್ಬೇಕು ನಾವ್ ಇದನ್ನ? ಕಲಿಕೆಯನ್ನ ಸುಧಾರಿಸಲಿಕ್ಕೆ, ಪ್ರತಿಕ್ರಿಯೆ ನೀಡ್ಲಿಕ್ಕೆ ನೈದಾನಿಕ ಮತ್ತು ಪರಿಹಾರಾತ್ಮಕ ಅಂಶವನ್ನ ಒದಗಿಸ್ಕೊಡುತ್ತೆ. ಗಮನ ಏನಿದ್ರದ್ದು? ಸುಧಾರಣೆ ಮತ್ತೆ ಪ್ರತಿಕ್ರಿಯೆಗಳನ್ನ ಮಾಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ತರಗತಿ ಪರೀಕ್ಷೆಗಳು, ಪ್ರಶ್ನೆ ಕೇಳೋದು, ರಸಪ್ರಶ್ನೆ, ಇವೆಲ್ಲ ಮಾಡ್ತಾ ಹೋಗ್ತೀವಿ. ಇದನ್ನ ರೂಪಣಾತ್ಮಕ ಮೌಲ್ಯಮಾಪನ
ಅಥವಾ ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಕಲಿಕೆಯ ಮೌಲ್ಯಮಾಪನ ಅಂತ ಬರುತ್ತೆ. ಕಲಿಕೆಯ ಮೌಲ್ಯಮಾಪನದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಬರುತ್ತೆ. ವಿಡಿಯೋ ಕೊನೆ ತನಕ ಕೇಳಿ ಅಂತ ಹೇಳಿದೀನಿ. ಯಾಕೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಕೊನೆ ತನಕ ಇದರಲ್ಲಿ ಹೊಂದಾಣಿಕೆ ತಂತ್ರ, ಸೃಜನಶೀಲತೆ, ಸಮಾಜೀಕರಣ ಎಲ್ಲವೂ ಕೂಡ ಅಳವಡಿಕೆ ಆಗಿದೆ. ಯಾವಾಗ ಇದು ಮಾಡ್ತೀವಿ? ಕಲಿಕೆಯ ಅವಧಿಯ ಕೊನೆಯಲ್ಲಿ ನಡೆಯುತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಗೆ ತೀರ್ಪು, ಗ್ರೇಡ್ ಅಥವಾ ಪ್ರಮಾಣ ಪತ್ರ ಕೊಡ್ಲಿಕ್ಕೋಸ್ಕರ ಸಂಕಲನಾತ್ಮಕ ಮೌಲ್ಯಮಾಪನವನ್ನ ಮಾಡ್ತೀವಿ. ತೀರ್ಪು ಮತ್ತೆ ಶ್ರೇಣಿನೇ ಇದರ ಕಡೆ ಗಮನ ಜಾಸ್ತಿ. ಫಾರ್ ಎಕ್ಸಾಂಪಲ್ ಅಂದಾಗ ವಾರ್ಷಿಕ ಪರೀಕ್ಷೆ, ಬೋರ್ಡ್ ಪರೀಕ್ಷೆ, ಸೆಮಿಸ್ಟರು ಇವೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಕಲಿಕೆಯ ಮೌಲ್ಯಮಾಪನ ಅಂತ ಇದೆ. ಇದನ್ನ ಸ್ವಯಂ ಮೌಲ್ಯಮಾಪನ ಅಂತ ಕರಿತೀವಿ. ವಿದ್ಯಾರ್ಥಿಯೇ ಇಲ್ಲಿ ಏನಾಗಿರ್ತಾನೆ? ಮೌಲ್ಯಮಾಪಕನಾಗಿರ್ತಾನೆ. ಏಕೆ? ಇದನ್ನ ಯಾಕೆ ಮಾಡ್ಬೇಕು ನಾವು? ಕಲಿಕೆಯನ್ನ ತಾನೇ ಪರಿಶೀಲನೆ ಮಾಡ್ಲಿಕ್ಕೆ, ಪ್ರತಿಫಲಿಸಲು, ಹಾಗೆ ಮೆಟಾಕಾಗ್ನಿಷನ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ, ಅಂದ್ರೆ ತನ್ನ ಚಿಂತನೆ ಬಗ್ಗೆ ಚಿಂತನೆ ಮಾಡೋದು. ಮೆಟಾಕಾಗ್ನಿಷನ್ ಅಂದ್ರೆ ಅರ್ಥ ಆಗತ್ತಲ್ಲ ನಿಮಗೆ? ಸೊ ಇದ್ರ ಗಮನ ಸ್ವಯಂ ಪ್ರತಿಫಲನ ಅಂದ್ರೆ ಸ್ವಯಂ ಆತ್ಮವೀಕ್ಷಣೆ ಅಂತ ಹೇಳಿ ಕೂಡ ಕರಿತೀವಿ. ಉದಾಹರಣೆಗೆ ಗೆಳೆಯರ ಮೌಲ್ಯಮಾಪನ, ಸ್ವಯಂ ಪ್ರತಿಫಲನ ಡೈರಿಗಳ ಮೂಲಕ ಮಗು ಏನ್ ಮಾಡುತ್ತೆ? ತನ್ನಷ್ಟಕ್ಕೆ ತಾನು ಅರ್ಥವನ್ನ ಮಾಡ್ಕೊಳ್ತಾ ಹೋಗುತ್ತೆ. ಇದ್ರ ನಮಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಶಿಕ್ಷಕರಿಗೆ ಪೋರ್ಟ್ಫೋಲಿಯೋ ಮತ್ತು ಉಪಖ್ಯಾನ ದಾಖಲೆಗಳನ್ನ ಕೂಡ ರೆಡಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಪೋರ್ಟ್ಫೋಲಿಯೋ ಅಂತಂದ್ರೆ ಏನು? ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕಾಲಾನಂತರದಲ್ಲಿ ವಿದ್ಯಾರ್ಥಿಯ ಅತ್ಯುತ್ತಮ ಕೆಲಸಗಳ ಸಂಗ್ರಹ, ಚಿತ್ರಗಳು, ಪ್ರಬಂಧಗಳು, ಮಗುವಿನ ಪ್ರಗತಿಯನ್ನ ತೋರಿಸ್ಲಿಕ್ಕೆ ಇದು ಅತ್ಯುತ್ತಮ ಸಾಧನ ಪೋರ್ಟ್ಫೋಲಿಯೋ. ಉಪಖ್ಯಾನ ದಾಖಲೆಗಳು ಅಂತಂದ್ರೆ ಶಿಕ್ಷಕರು ಗಮನಿಸಿದ ಮಗುವಿನ ನಿರ್ದಿಷ್ಟ ವರ್ತನೆ ಅಥವಾ ಘಟನೆಯ ಲಿಖಿತ ವಿವರಣೆಯನ್ನ ಉಪಖ್ಯಾನ ದಾಖಲೆಗಳು. ಇಂದು ರಾಮ ಊಟವನ್ನ ಗೆಳೆಯನಿಗೆ ಹಂಚಿದ, ಇದನ್ನ ಉಪಖ್ಯಾನ ದಾಖಲೆ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗೆ ರೂಬ್ರಿಕ್ಸ್ ಮತ್ತು ತಪಾಸಣಾ ಪಟ್ಟಿಗಳು, ಇವೆಲ್ಲ ಸಾಧನಗಳು ನಮಗೆ. ರೂಬ್ರಿಕ್ಸ್ ಅಂತಂದ್ರೆ ಕೆಲಸದ ಗುಣಮಟ್ಟವನ್ನ ಮೌಲ್ಯಮಾಪನ ಮಾಡ್ಲಿಕ್ಕೆ ವಿವರವಾದ ಮಾನದಂಡಗಳನ್ನ ಹೊಂದಿರುವಂತ ಅಂಕ ಮಾರ್ಗದರ್ಶಿಯನ್ನ ನಾವು ರೂಬ್ರಿಕ್ಸ್ ಮೂಲಕ ಮೌಲ್ಯಮಾಪನ ಮಾಡೋದು ಅಂತ ಕರಿತೀವಿ. ಈಗ ಎಕ್ಸಲೆಂಟ್, ಗುಡ್, ನೀಡ್ಸ್ ಇಂಪ್ರೂವ್ಮೆಂಟ್ ಅಂತ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನಾವು ಹಾಕೋದು. ತಪಾಸಣಾ ಪಟ್ಟಿ ಅಂತಂದ್ರೆ ಚೆಕ್ ಲಿಸ್ಟ್ ಅಂತ ಕರಿತೀವಿ. ಒಂದು ಕೌಶಲ್ಯ ಅಥವಾ ಗುಣಲಕ್ಷಣದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯನ್ನ ಪರಿಶೀಲಿಸಲು ಸರಳವಾದ ಹೌದು ಅಥವಾ ಇಲ್ಲ ಅನ್ನೋ ಮಾದರಿ ಮೂಲಕ ಮಕ್ಕಳನ್ನ ಟೆಸ್ಟ್ ಮಾಡೋದು. ಗೊತ್ತಾಯ್ತಾ? ಈಗ ಸುಧಾರಣೆಯ ಚಕ್ರ, ನೈದಾನಿಕ ಮತ್ತೆ ಪರಿಹಾರ ಬೋಧನೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಯಾವ್ದು ತಗೊಳ್ತೀವಿ ನಾವಿಲ್ಲಿ ಅಂತಂದಾಗ ನೋಡಿ, ಬೋಧನೆ ಅಂತ ಬಂದಾಗ ಪರೀಕ್ಷೆ ಆದ್ಮೇಲೆ ನೈದಾನಿಕ ಆದ್ಮೇಲೆ ಪರಿಹಾರ ಬೋಧನೆ ಆದ್ಮೇಲೆ ಮರು ಪರೀಕ್ಷೆ. ಅರ್ಥ ಆಯ್ತಾ? ಫಸ್ಟ್ ಟೆಸ್ಟ್ ತಗೊಳ್ತೀವಿ, ಮಕ್ಳು ಎಷ್ಟು ಅರ್ಥ ಜ್ಞಾನ ಬೋಧನೆ ಮಾಡ್ಬಿಟ್ಟು ಟೆಸ್ಟ್ ತಗೊಳ್ತೀವಿ. ಟೆಸ್ಟ್ ತಗೊಂಡ್ಮೇಲೆ ನೈದಾನಿಕ ತಗೊಳ್ತೀವಿ. ಯಾಕೆಂದ್ರೆ ಆ ಟೆಸ್ಟ್ ಅಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋದನ್ನ ನೋಡಿ ಅದನ್ನ ಅಳತೆ ಮಾಡ್ಲಿಕ್ಕೆ ನೈದಾನಿಕ ಪರೀಕ್ಷೆ, ನಂತರದಲ್ಲಿ ಪರಿಹಾರ ಬೋಧನೆ, ನಂತರದಲ್ಲಿ ಮರು ಪರೀಕ್ಷೆ, ಮತ್ತೆ ಬೋಧನೆ. ಇದನ್ನ ಕಲಿಕಾ ಚಕ್ರ ಅಂತ ಹೇಳಿ ಕರಿತೀವಿ. ನೈದಾನಿಕ ಪರೀಕ್ಷೆ, ಪರಿಹಾರ ಬೋಧನೆ ಯಾವಾಗ ತಗೊಳ್ತೀವಿ ಅಂತ ಗೊತ್ತಾಯ್ತು ತಾನೆ ನಿಮಗೆ? ಪರಿಹಾರ ಬೋಧನೆ ಅಂದ್ರೆ ಪಾಠವನ್ನ ಮತ್ತೆ ಮಾಡೋದಲ್ಲ, ಮಗು ಎಲ್ಲಿ ಎಡವಿದೆ ಅದನ್ನ ಬೇರೆ ಪರ್ಯಾಯ ವಿಧಾನದಲ್ಲಿ ಕಲಿಸುವಂತದಕ್ಕೆ ನಾವು ಪರಿಹಾರ ಬೋಧನೆ ಅಂತ ಕರಿತಾ ಇದೀವಿ. ಅರ್ಥ ಆಯ್ತಾ? ಆಧುನಿಕ ಶಿಕ್ಷಕರಿಗಾಗಿ ಪ್ರಮುಖ ಅಂಶಗಳೇನಪ್ಪಾ ಅಂತಂದ್ರೆ ಕಲಿಕೆಗಾಗಿ ಸುಧಾರಣೆ, ಅಂದ್ರೆ ಕಲಿಕೆಗಾಗಿ ಮೌಲ್ಯಮಾಪನ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಪೋರ್ಟ್ಫೋಲಿಯೋ ಮಾಡೋದು, ಕಲಿಕೆ, ಸ್ವಯಂ ಪ್ರತಿಫಲನವನ್ನ, ಮೆಟಾಕಾಗ್ನಿಷನ್ ಅನ್ನ ಮಾಡ್ಕೊಳ್ಳೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಮೌಲ್ಯಮಾಪನಕ್ಕೆ ಸಂಬಂಧಪಡುತ್ತೆ. ಸೊ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ನಂತರದಲ್ಲಿ ಮುಂದಿನ ವಿಚಾರಗಳಿದೆ ಮೇಡಮ್ ಅಂತ ನೋಡೋಣ. ಪ್ರಮುಖ ನೀತಿಗಳು ಮತ್ತೆ ಕಾಯ್ದೆಗಳು ಅಂತ ಹೇಳ್ತಾ ಇದೀವಿ. ನೋಡಿ, ಪ್ರಮುಖವಾಗಿ ನಾವಿಲ್ಲಿ ಏನ್ ನೋಡ್ಬೇಕಪ್ಪ ಅಂತಂದ್ರೆ ನೀತಿಗಳು ಮತ್ತೆ ಕಾಯ್ದೆಗಳನ್ನ, ಪಾಲಿಸೀಸ್ ಅಂಡ್ ಆಕ್ಟ್ಸ್ ಗಳನ್ನ ನೋಡೋಣ. ಯಾಕೆಂತಂದ್ರೆ ನೀತಿಗಳು ಮತ್ತೆ ಕಾಯ್ದೆಗಳೇನಿದೆ ಆಧುನಿಕ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬೆನ್ನೆಲುಬು ಅಂತ ಹೇಳ್ತೀವಿ. NEP ಆಗಿರ್ಬೋದು, NCF ಆಗಿರ್ಬೋದು, RTE ಆಕ್ಟ್ ಆಗಿರ್ಬೋದು. ಇದ್ರ ಬಗ್ಗೆ ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ನೋಡಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನಮಗೇನ್ ತಿಳಿಸ್ಕೊಡುತ್ತೆ? ಎಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಲ್ವಾ ಇದನ್ನ?
ನೆನ್ಪಿದೆನಾ ಎಲ್ರಿಗೂ? ನಾನೇ ಎಷ್ಟೊಂದ್ ಸಲ ಪಾಠ ಮಾಡಿದ್ದೀನಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಾನು ಹೇಳಿದ್ದೀನಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಏನ್ ಹೇಳುತ್ತೆ ಅಂತಂದ್ರೆ ಹೊರೆ ಇಲ್ಲದ ಕಲಿಕೆ ಆಗ್ಬೇಕು. ಇದರ ಅಧ್ಯಕ್ಷರು ಬಂದ್ಬಿಟ್ಟು ಯಶ್ಪಾಲ್ ಆಗಿರ್ತಾರೆ. 1993ರ ಹೇ ಕಲಿಕೆ ವರದಿ ನೋಡಿ, ಹೇರಿಕೆ ಇಲ್ಲದ ಲರ್ನಿಂಗ್ ವಿತೌಟ್ ಬರ್ಡನ್ ಅಂದ್ರೆ ಹೊರೆ ಇಲ್ಲದ ಕಲಿಕೆ ವರದಿ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ರವರ ನಾಗರಿಕತೆ ಮತ್ತು ಪ್ರಗತಿಗೆ ಸಂಬಂಧಪಟ್ಟಂತ ಪ್ರಬಂಧ ಇದು. ಬೇಸ್ಡ್ ಆನ್ ಅದ್ರ ಮೇಲೆ ರಚನೆ ಮಾಡಿರುವಂತಹ ಒಂದು NCF 2005. ಈ ಚೌಕಟ್ಟು ಕಂಠಪಾಠದ ಕಲಿಕೆಯಿಂದ ಅರ್ಥಪೂರ್ಣ ರಚನಾತ್ಮಕ ತಿಳುವಳಿಕೆ ಕಡೆಗೆ ಗಮನವನ್ನ ಬದಲಾವಣೆ ಮಾಡುತ್ತೆ. ನೆಕ್ಸ್ಟ್ ಬರೋದು ಪಂಚಸೂತ್ರಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇದರಲ್ಲಿ. ಜ್ಞಾನವನ್ನ ಶಾಲೆಯ ಹೊರಗಿನ ಜೀವನದೊಂದಿಗೆ ಜೋಡಿಸೋದು, ಕಂಠಪಾಠ ವಿಧಾನದಿಂದ ಕಲಿಕೆಯನ್ನ ಮುಕ್ತಗೊಳಿಸೋದು, ಪಠ್ಯ ಪುಸ್ತಕದಾಚೆ ಮಕ್ಕಳಿಗೆ ಪಠ್ಯಕ್ರಮವನ್ನ ಶ್ರೀಮಂತಗೊಳಿಸೋದು, ಪರೀಕ್ಷೆಗಳಿಗೆ ಹೆಚ್ಚು ಸರಳ ಮತ್ತೆ ಹೊಂದಿಕೊಳ್ಳುವಂತೆ ಮಾಡೋದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಬೆಳೆಸೋದು. ಇದು ಏನಪ್ಪಾ ಅಂದ್ರೆ NCF 2005ರ ಪಂಚಸೂತ್ರಗಳು ಅಂತ ಕರಿತೀವಿ. ಶಿಕ್ಷಕ ಇಲ್ಲಿ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡ್ಬೇಕು. ಜ್ಞಾನವನ್ನ ಸಕ್ರಿಯವಾಗಿ ನಿರ್ಮಾತೃ ಯಾರು ಮಾಡ್ಬೇಕು? ಓನ್ಲಿ ವಿದ್ಯಾರ್ಥಿ ಮಾಡ್ಬೇಕು. ಶಿಕ್ಷಕರು ಏನ್ ಬೇಕು? ಒಂದ್ ಗಿಡ ಬೆಳೆದಕ್ಕೆ ನೀರ್ ಹಾಕ್ಬೇಕು, ಮಣ್ಣು ಹಾಕ್ಬೇಕು, ಅಷ್ಟು ಮಾತ್ರ ನಾವು ಕೆಲಸ ಮಾಡ್ಬೇಕು. ಇಲ್ಲಿ ಎಲ್ಲ ನಾವೇ ನಿಂತ್ಕೊಂಡ್ ಮಾಡೋದಲ್ಲ, ಇದರ ಪ್ರಮುಖ ಅಂಶ. ಶಿಕ್ಷಣ ಹಕ್ಕು ಕಾಯ್ದೆ 2009 RTE ಆಕ್ಟ್ ಅಂತ ಹೇಳ್ತೀವಿ. ಇದು ಜಾರಿಗೆ ಬಂದದ್ದು 1 ಏಪ್ರಿಲ್ 2010ರಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ. ಆರ್ಟಿಕಲ್ 21A ಮುಖಾಂತರ ಇದನ್ನ ಮೂಲಭೂತ ಹಕ್ಕು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಹಾಗೆ 6ರಿಂದ 18 ವರ್ಷದ ಮಕ್ಕಳಿಗೆ, ವಿಕಲಚೇತನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? RTE ಆಕ್ಟ್ ನ ಪ್ರಮುಖ ನಿಷೇಧಗಳು ಮತ್ತೆ ನಿಯಮಗಳು ಏನೇನಿದೆ ಅಂತ ನೋಡೋಣ. ನಿಷೇಧಗಳು ಅಂತಂದಾಗ ಮಕ್ಕಳಿಗೆ ಹೊಡೆಯೋ ಹಂಗಿಲ್ಲ, ದೈಹಿಕ ಶಿಕ್ಷೆ ಕೊಡೋಂಗಿಲ್ಲ, ಶಿಕ್ಷಕರಿಂದ ಟ್ಯೂಷನ್ ಮಾಡೋಂಗಿಲ್ಲ, ಪ್ರವೇಶ ಪರೀಕ್ಷೆ ಸಂದರ್ಶನಗಳಿಲ್ಲ. ಮಕ್ಕಳಿಗೆ ಯಾವುದೇ ರೀತಿ ನೀವು ಅಡ್ಮಿಷನ್ಸ್ ಮಾಡ್ಕೊಳ್ಳುವಾಗ ಅವರಿಗೆ ಪ್ರವೇಶ ಪರೀಕ್ಷೆ ಸಂದರ್ಶನಗಳು ತಗೊಳಂಗಿಲ್ಲ, ಡೊನೇಷನ್ ಅನ್ನ ತಗೊಳಂಗಿಲ್ಲ. ನಿಯಮಗಳು ಏನೇನಿದೆ ಅಂದ್ರೆ ವಾರಕ್ಕೆ 45 ಗಂಟೆಗಳು ತಯಾರಿ ಮಾಡಬೇಕು. ಓಕೆ, ಸಮಯ ಸೇರಿದಂತೆ 45 ಗಂಟೆಗಳು ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು? ಮಕ್ಕಳಿಗೆ ಪಾಠ ಮಾಡ್ಬೇಕು. ಪ್ರೈಮರಿಯಲ್ಲಿ 1 to 5th ಏನಿದೆ 1.5 ಗಂಟೆ, ಅಪ್ಪರ್ ಪ್ರೈಮರಿಯಲ್ಲಿ 6 to 8 135. ಓಕೆ, ಇಷ್ಟಿರ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಇದು ನನಗೆ ಹೇಳೋ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, 2 ಸಲ 3 ಸಲ ಕೇಳಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಯಾರು ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ನೋಡಿರ್ತೀರೋ ಅವ್ರಿಗೆ ನಾಳೆ ಎಕ್ಸಾಮ್ ನಲ್ಲಿ ಇದು 100% ಚಿತ್ರಗಳ ಸಮೇತ ನೆನಪಿಗೆ ಬರುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP ಏನ್ ಹೇಳುತ್ತೆ ಗೊತ್ತಾ? ಇದರ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಕಸ್ತೂರಿ ರಂಗನ್ ಅಂತ ಹೇಳ್ತಾ ಇದೀವಿ. ಇದು ಏನ್ ಹೇಳುತ್ತೆ ನಮಗೆ ಅಂತಂದ್ರೆ 21ನೇ ಶತಮಾನದ ಸ್ಕಿಲ್ಸ್ ಗಳ ಬಗ್ಗೆ ಹೇಳುತ್ತೆ. ಮಕ್ಕಳ ಒಂದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಆಮೇಲೆ ಹಾಲಿಸ್ಟಿಕ್ ಆಗಿರ್ಬೋದು, ಫ್ಲೆಕ್ಸಿಬಲ್ ಬಗ್ಗೆ ಹೇಳುತ್ತೆ. ನೋಡಿ ಏನ್ ಹೇಳುತ್ತೆ ಅಂತಂದ್ರೆ ಫೌಂಡೇಶನ್ 5 ವರ್ಷ ಫೌಂಡೇಶನ್ ಇರ್ಬೇಕು, 3 ವರ್ಷ ಸಿದ್ಧತಾ ಹಂತ, 3 ವರ್ಷ ಮಧ್ಯ ಹಂತ, 4 ವರ್ಷ ಪ್ರೌಢಶಾಲೆ ಕೊಡ್ಬೇಕು ಅಂತ ಹೇಳ್ತಾರೆ. 5+3+3+4 ಇದು ಹೊಸ ಶಿಕ್ಷಣ ರಚನೆ ಮಾಡಿರುವಂತಹ ಪಾಲಿಸಿ. ಇದು NEP 2020ರ ಗಮನಾರ್ಹ ಅಂಶಗಳು ಏನೇನಿದೆ ಅಂತಂದ್ರೆ 5ನೇ ತರಗತಿವರೆಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಬೋಧನೆ ಮಾಡ್ಬೇಕು. ಮೌಲ್ಯಮಾಪನ ಹೇಗಿರ್ಬೇಕು? 360 ಡಿಗ್ರಿ 360 ಡಿಗ್ರಿ ಆಂಗಲ್ ಅಲ್ಲಿ ಸಮಗ್ರ ಪ್ರಗತಿ ಪತ್ರವನ್ನ ಕೊಡ್ಬೇಕಾಗುತ್ತೆ. ಹಾಗೆ ಮೂಲಭೂತ ಸಾಕ್ಷರತೆ ಮತ್ತೆ ಸಂಖ್ಯಾಜ್ಞಾನವನ್ನ ಮಕ್ಕಳಿಗೆ ನೀಡಬೇಕು. ನೆಕ್ಸ್ಟ್ ಬರೋದು ಇನ್ಕ್ಲೂಸಿವ್ ಎಜುಕೇಶನ್, ದ ಹಾರ್ಟ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಶಿಕ್ಷಣದ ಹೃದಯ ಇದು. ಯಾಕೆಂದ್ರೆ ಎಲ್ಲಾ ಮಕ್ಕಳನ್ನ ವಿಶೇಷ ಅಗತ್ಯವುಳ್ಳ ಪ್ರತಿಭಾವಂತ ಆಗಿರ್ಬೋದು, ಸಾಮಾನ್ಯ ವಿಶೇಷ ಅಗತ್ಯವುಳ್ಳಂತ ಮಕ್ಕಳಾಗಿರ್ಬೋದು, ಒಂದೇ ಸಾಮಾನ್ಯ ತರಗತಿಯಲ್ಲಿ ಒಟ್ಟಿಗೆ ಸೇರಿಸಿ ಶಿಕ್ಷಣವನ್ನ ಕೊಡೋದೇ ಸಮನ್ವಯ ಶಿಕ್ಷಣ ಅಂತ ಕರೀತಾರೆ. ವ್ಯವಸ್ಥೆಯು ಮಗುವಿಗೆ ತಕ್ಕಂತೆ ಬದಲಾಗಬೇಕೇ ಹೊರತು ಮಗು ವ್ಯವಸ್ಥೆಗೆ ತಕ್ಕಂತೆ ಬದಲಾಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣದ ಮಾದರಿ ಹೇಗಿದೆ ಅಂದ್ರೆ ಸೆಗ್ರಿಗೇಟ್ ಅಂದ್ರೆ ಪ್ರತ್ಯೇಕ ವಿಶೇಷ ಶಾಲೆಗಳಿದೆ, ಸಂಯೋಜಿತ ಅಂದ್ರೆ ಮಗು ವ್ಯವಸ್ಥೆಗೆ ಹೊಂದಿಕೊಳ್ಳುವಂತಹ ಶಾಲೆಗಳು, ಒಳಗೊಳ್ಳುವ ಅಂದ್ರೆ ವ್ಯವಸ್ಥೆಯೇ ಮಗುವಿಗೆ ಹೊಂದಿಕೊಳ್ಳುವಂತ ಶಾಲೆಗಳು ಕೂಡ ಇದೆ. ಕಲಿಕಾ ನ್ಯೂನ್ಯತೆಗಳನ್ನ ಹೆಂಗ್ ಗುರುತಿಸ್ತೀರಾ? ನೋಡಿ ಎಷ್ಟು ಚೆನ್ನಾಗಿದೆ. ರಿಯಲಿ ನಾನು ನಿಜವಾಗ್ಲೂ ನೀವು ಇಲ್ಲಿ ತನಕ ಯಾರಾದ್ರೂ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ರು ಕಮೆಂಟ್ ಮಾಡಿ, ಮೇಡಮ್ ನಾನು ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಾ ಇದ್ದೀನಿ ಅಂತ. ನನಗೆ ಆತ್ಮ ತೃಪ್ತಿ ಆಗುತ್ತೆ. ನಿಜವಾಗ್ಲೂ ನಾಳೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ನೀವು.
ಮಾಡಲ್ಲ ಅಂತ ಹೇಳಕ್ಕಾಗದೇ ಇಲ್ಲ. ಕಲಿಕಾ ನ್ಯೂನತೆಗಳನ್ನ ಗುರುತಿಸೋದು ಹೆಂಗೆ? ಡಿಸ್ಲೆಕ್ಸಿಯಾ ಅಂದ್ರೆ ಓದೋದು, ಡಿಸ್ಗ್ರಾಫಿಯಾ ಅಂದ್ರೆ ಬರೆಯೋದು, ಡಿಸ್ಕ್ಯಾಲ್ಕಲಿಯಾ ಅಂದ್ರೆ ಗಣಿತದ ಸಮಸ್ಯೆ, ಡಿಸ್ಫಾಸಿಯಾ ಅಥವಾ ಅಪಾಸಿಯಾ ಅಂತಂದ್ರೆ ಮಾತಾಡೋದು. ಅರ್ಥ ಆಯ್ತಾ? ಸ್ಪೀಚಿಗೆ ಸಂಬಂಧಪಟ್ಟಂತ ಸಮಸ್ಯೆ ಡಿಸ್ಫಾಸಿಯಾ ಅಂತ ಹೇಳಿ ಕರಿತೀವಿ. ಹಾಗೆ ಕಲಿಕಾ ನ್ಯೂನತೆಗಳನ್ನ ಗುರುತಿಸೋದು ಡಿಸ್ಪ್ರಾಕ್ಸಿಯಾ ಅಂದ್ರೆ ಚಲನವಲನದ ಸಮಸ್ಯೆ, ಅವಧಾನದ ಕೊರತೆ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಸಮಸ್ಯೆ. ಆಟಿಸಂ ಅಂತಂದ್ರೆ ಒಂದು ಸಾಮಾಜಿಕ ಸಂಪರ್ಕ ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಸೋಷಿಯಲ್ ಕಮ್ಯುನಿಕೇಶನ್ ಇರೋದಿಲ್ಲ ಆಟಿಸಂ ನಲ್ಲಿ. ಆಟಿಸಂ, ADHD, ಡಿಸ್ಪ್ರಾಕ್ಸಿಯಾ ಅಂದ್ರೆ ಗೊತ್ತಾಯ್ತಾ? ಓಕೆ, ನಮಗಿಲ್ಲಿ ತುಂಬಾ ಹೆಲ್ಪ್ ಆಗುವಂತ ವಿಷಯಗಳು, ನಿಯಮಗಳೇನಪ್ಪಾ ಅಂತಂದ್ರೆ ಮಗು ಕೇಂದ್ರಿತವಾಗಿರ್ಬೇಕು ಶಿಕ್ಷಣ, ತಪ್ಪುಗಳನ್ನ ಮಾಡಬೇಕು ಮಗು, ಅವಕಾಶಗಳನ್ನ ಕೊಡ್ಬೇಕಾಗತ್ತೆ, ಸಕಾರಾತ್ಮಕ ಭಾಷೆಗಳನ್ನ ಬಳಸ್ಬೇಕಾಗತ್ತೆ, ಸಮಾನತೆಗಾಗಿ ಶ್ರಮ ಹಾಕ್ಬೇಕಾಗತ್ತೆ. ಇದಿಷ್ಟು ಏನಪ್ಪಾ ಅಂದ್ರೆ ಶಿಕ್ಷಕರು ಮಾಡುವಂತಹ ಪ್ರಮುಖ ಕೆಲಸಗಳು. ನೆಕ್ಸ್ಟ್ ಬರೋದೆ ಸೋಷಲೈಸೇಷನ್. ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರ, ಸಾಮಾಜೀಕರಣ ಪ್ರಕ್ರಿಯೆಗಳು. ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಕೇಳುವಂತಹ ಪಾಯಿಂಟ್ ಇದು. ವಾಟ್ ಈಸ್ ಸೋಷಲೈಸೇಷನ್? ಸಾಮಾಜೀಕರಣ ಅಂದ್ರೆ ಏನು? ಫಸ್ಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಮಾಜೀಕರಣ ಅಂದ್ರೆ ಏನ್ ಗೊತ್ತಾ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದು ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ. ಇದರ ಮೂಲಕ ವ್ಯಕ್ತಿಯು ಸಮಾಜದ ನಿಯಮಗಳು, ಮೌಲ್ಯಗಳು, ವರ್ತನೆ, ಕೌಶಲ್ಯಗಳನ್ನ ಕಲಿತು ಸಮಾಜದ ಕ್ರಿಯಾಶೀಲ ಸದಸ್ಯನಾಗ್ತಾನೆ. ಇದರ ಮುಖ್ಯ ಗುರಿ ಏನು? ಜೈವಿಕ ಜೀವಿಯಿಂದ ಸಾಮಾಜಿಕ ಜೀವಿಯಾಗಿ ಪರಿವರ್ತನೆ ಹೊಂದೋದು. ಇಲ್ಲಿ ಒಬ್ಬನೇ ಇದ್ದಾನೆ ಅಂತಂದ್ರೆ ಇಲ್ಲಿ ಎಲ್ಲರ ಜೊತೆಗೂ ಕೂಡ ಮಿಂಗಲ್ ಆಗ್ಬೇಕು. ಅದನ್ನ ನಾವು ಸಾಮಾಜಿಕ ಜೀವಿ ಅಂತ ಹೇಳಿ ಕರಿತೀವಿ. ಸಾಮಾಜೀಕರಣದ ಪ್ರಮುಖ ವಿಧಗಳು ಏನೇನಿದೆ ಅಂತಂದ್ರೆ ಪ್ರಾಥಮಿಕ, ಮಾಧ್ಯಮಿಕ, ನಿರೀಕ್ಷಿತ, ಮರು ಸಾಮಾಜೀಕರಣ. ಇದನ್ನ ಮೇಜರ್ ಟೈಪ್ಸ್ ಆಫ್ ಸೋಷಲೈಸೇಷನ್ ಅಂತ ಕರಿತೀವಿ. ಪ್ರಾಥಮಿಕ ಸಾಮಾಜೀಕರಣ ಅಂತಂದ್ರೆ ಶೈಶವ ಮತ್ತೆ ಬಾಲ್ಯದ ಆರಂಭದಲ್ಲಿ ನಡೆಯುತ್ತೆ. ವ್ಯಕ್ತಿತ್ವ ಮತ್ತೆ ಗುರುತಿನ ರಚನೆಗೆ ಅಡಿಪಾಯವನ್ನ ಹಾಕುತ್ತೆ. ಇದರ ಮುಖ್ಯ ವಾಹಕ ಬಂದು ಕುಟುಂಬ. ನೆನ್ಪಿಟ್ಕೊಳ್ಳಿ, ಪ್ರಾಥಮಿಕ ಸಾಮಾಜೀಕರಣದ ಸಂಸ್ಥೆ ಅಂದ್ರೆ ಕುಟುಂಬ. ಇದನ್ನ ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೀವು ನಿಜವಾಗ್ಲೂ ಇವತ್ತಿನ ಕ್ಲಾಸ್ ನ ಹೆಂಗ್ ಅಪ್ಲೈ ಮಾಡ್ಕೊಂತೀರೋ ಅದ್ರ ಮೇಲೆ ನಾಳೆ ಎಕ್ಸಾಮ್ ಡಿಪೆಂಡ್ ಆಗಿರುತ್ತೆ. ನೀವು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾನಂತೂ ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ. ಮಾಧ್ಯಮಿಕ ಸಾಮಾಜೀಕರಣ, ಸೆಕೆಂಡರಿ ಸೋಷಲೈಸೇಷನ್ ಅಂತ ಹೇಳ್ತೀವಿ. ಮಗು ಮನೆಯಿಂದ ಹೊರಗೆ ಜಗತ್ತನ್ನ ಪ್ರವೇಶಿಸಿದಾಗ ನಡೆಯುತ್ತೆ. ಕಲಿಕೆ ಹೆಂಗಾಗತ್ತೆ? ಗುಂಪುಗಳಲ್ಲಿ ಔಪಚಾರಿಕ ಸನ್ನಿವೇಶಗಳಲ್ಲಿ ಹೇಗ್ ವರ್ತಿಸ್ಬೇಕು ಅಂತ ಹೇಳಿ ಕಲಿಯುತ್ತೆ ಮಗು. ಮುಖ್ಯ ವಾಹಕಗಳು ಶಾಲೆ, ಗೆಳೆಯರ ಗುಂಪು, ಮಾಧ್ಯಮ, ನೆರೆಹೊರೆ, ಇವೆಲ್ಲವನ್ನ ಕೂಡ ಮುಖ್ಯ ವಾಹಕಗಳು ಅಂತ ಹೇಳ್ತೀವಿ. ನಿರೀಕ್ಷಿತ ಸಾಮಾಜೀಕರಣ, ಆಂಟಿಸಿಪೇಟರಿ ಸೋಷಲೈಸೇಷನ್. ಯಾಕೆ? ಭವಿಷ್ಯದ ಪಾತ್ರಗಳು, ವೃತ್ತಗಳು, ಸಾಮಾಜಿಕ ಸಂಬಂಧಗಳಿಗಾಗಿ ತಯಾರಿಯನ್ನ ನಡೆಸುತ್ತೆ. ಮಗು ಟೀಚರ್, ವಿದ್ಯಾರ್ಥಿ ಆಟವನ್ನ ಆಟ ಆಡುತ್ತೆ, ವೃತ್ತಿ ತರಬೇತಿಯನ್ನ ಮಾಡುತ್ತೆ. ಇದನ್ನೇ ನಾವೇನಂತ ಕರೆದ್ವಿ? ನಿರೀಕ್ಷಿತ ಸಾಮಾಜೀಕರಣ ಅಂತ ಹೇಳಿದ್ವಿ. ಮರು ಸಾಮಾಜೀಕರಣ ಅಂದ್ರೆ ಜೀವನದ ಪ್ರಮುಖ ಬದಲಾವಣೆಗಳಿಗೆ ಹೊಂದ್ಕೊಳ್ಳೋದು. ಹಳೆಯ ವರ್ತನೆಗಳನ್ನ ಬಿಟ್ಬಿಟ್ಟು ಹೊಸದನ್ನ ಕಲಿಯುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೇನೆಗೆ ಸೇರೋದು, ಮದುವೆ, ಧಾರ್ಮಿಕ ಮತಾಂತರ, ಇವೆಲ್ಲ ಸಾಮಾಜೀಕರಣದ ವಾಹಕಗಳು ಅಂದ್ರೆ ಏಜೆಂಟ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಕುಟುಂಬ, ಶಾಲೆ, ಗೆಳೆಯರ ಗುಂಪು, ಸಮೂಹ ಮಾಧ್ಯಮ. ಇದನ್ನ ನೆನ್ಪಿಟ್ಕೊಳ್ಳಿ. ಮೊದಲ ಮತ್ತು ಅತ್ಯಂತ ನಿರ್ಣಾಯಕ ವಾಹಕ ಅಂದ್ರೆ ಕುಟುಂಬ. ಔಪಚಾರಿಕ ನಿಯಮಗಳು ಶಿಸ್ತನ್ನ ಎಲ್ಲಿ ಕಲಿಸುತ್ತೆ? ಶಾಲೆಯಲ್ಲಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಕೆಳಕಂಡಂತ ಯಾವ ಒಂದು ಸಮಾಜದ ಘಟಕ ಮಗುವಿಗೆ ಔಪಚಾರಿಕ ನಿಯಮ ಮತ್ತೆ ಶಿಸ್ತನ್ನ ಕಲಿಸುತ್ತೆ ಅಂದ್ರೆ ಶಾಲೆ ಅಂತ ಹೇಳ್ಬೇಕು. ಗೆಳೆಯರ ಗುಂಪು ಸಹಕಾರ, ಸ್ಪರ್ಧೆಯನ್ನ ಕಲಿಸುತ್ತೆ. ಸಮೂಹ ಮಾಧ್ಯಮ ಅಂತಂದ್ರೆ ಅಭಿಪ್ರಾಯಗಳು ಮತ್ತೆ ಪ್ರವೃತ್ತಿಗಳನ್ನ ರೂಪಿಸೋದು ಸಮೂಹ ಮಾಧ್ಯಮದಲ್ಲಿ. ಹಾಗೆ ಬ್ರಾನ್ಫೆನ್ ಬ್ರೆನ್ನರ್ ಅವರ ಪರಿಸರ ವ್ಯವಸ್ಥೆಗಳ ಸಿದ್ಧಾಂತವನ್ನ ನೋಡ್ತಾ ಹೋಗೋಣ. ಇದು ಸ್ವಲ್ಪ ಡೀಪ್ ಅಲ್ಲಿ ಇದೆ ನೋಡಿ, ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಸೂಕ್ಷ್ಮ ಮಂಡಲ ಮತ್ತೆ ಮಧ್ಯ ಮಂಡಲದ ಬಗ್ಗೆ ಹೇಳ್ತಾರೆ. ನೇರ ಸಂವಾದ ನೋಡಿ, ಮಗುವಿನ ತಕ್ಷಣದ ಪರಿಸರ ನೇರ ಸಂವಾದವಾಗಿ ನಡೆಯುತ್ತೆ. ಕುಟುಂಬ, ಶಾಲೆ, ಗೆಳೆಯರ ಮೂಲಕ ನಡೆಯುತ್ತೆ. ಹಾಗೆ ಮಧ್ಯ ಮಂಡಲ ಅಂತಂದಾಗ ಎರಡು ಸೂಕ್ಷ್ಮ ಮಂಡಲಗಳ ನಡುವಿನ ಸಂಬಂಧ, ಪೋಷಕ ಮತ್ತೆ ಶಿಕ್ಷಕರ ಭೇಟಿ, PTR ಅಂತ ಕರಿತೀವಿ. ಆಯ್ತಾ? ಇನ್ನ ದ ಇನ್ಫ್ಲೂಯೆನ್ಸ್ ಎಕ್ಸೋಸಿಸ್ಟಮ್ ಅಂದ್ರೆ ಪ್ರಭಾವ, ಬಾಹ್ಯ ಮತ್ತೆ ಬೃಹತ್ ಮಂಡಲದ ಒಂದು ಪ್ರಭಾವ ಹೇಗಾಗತ್ತೆ ಅಂತ ನೋಡೋಣ.
ಬಾಹ್ಯ ಮಂಡಲ ಅಂದ್ರೆ ಮಗುವಿನ ಮೇಲೆ ಪರೋಕ್ಷ ಪ್ರಭಾವ, ಪೋಷಕರ ಕೆಲಸದ ಸ್ಥಳ, ಸರ್ಕಾರದ ನೀತಿಗಳೆಲ್ಲ ಡೆವಲಪ್ ಆಗುತ್ತೆ. ಬೃಹತ್ ಮಂಡಲ ಅಂದ್ರೆ ಸಮಾಜದ ದೊಡ್ಡ ಸಾಂಸ್ಕೃತಿಕ ಮೌಲ್ಯಗಳು, ಕಾನೂನುಗಳು, ಪದ್ಧತಿಗಳು ಇವೆಲ್ಲವನ್ನ ಬೃಹತ್ ಮಂಡಲ ಅಂತ ಕರಿತಾ ಇದೀವಿ. ಸಮಯದ ಆಯಾಮ, ಅದರಲ್ಲಿ ಕಾಲಮಂಡಲ ಅಂತ ಕರಿತೀವಿ. ಮಕ್ಕಳು ಹುಟ್ತಾರೆ, ಹುಟ್ಟಿದ್ಮೇಲೆ ಸ್ಕೂಲು, ಲೈಫ್ ಇವೆಂಟ್, ಹಿಸ್ಟಾರಿಕಲ್ ಚೇಂಜಸ್, ಗ್ಲೋಬಲ್ ಇವೆಂಟ್ ಎಲ್ಲ ಆಗ್ತಾ ಹೋಗುತ್ತೆ. ಜೀವನದುದ್ದಕ್ಕೂ ಕೂಡ ಇವೆಲ್ಲ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಓಕೆ, ನೋಡಿ, ಸಾಮಾಜೀಕರಣದಲ್ಲಿ ಆಟದ ಪಾತ್ರ ಏನು ಅಂತ ಕೇಳಿದಾಗ ಏಕಾಂಗಿಯಾಗಿ ಆಟ ಆಡುತ್ತೆ, ಒಬ್ಬಂಟಿಯಾಗಿ ಆಟ ಆಡೋದು ಶೈಶವದಲ್ಲಿ. ಅಂಬೆಗಾಲಿಡುವವರು ಪಕ್ಕದಲ್ಲಿರುವಂತ ಬೇರೆ ಮಕ್ಕಳ ಜೊತೆಗೆ ಆಟ ಆಡ್ತಾರೆ. ಸಹಕಾರಿ ಆಟ ಯಾವಾಗ ಶುರುವಾಗುತ್ತೆ, ಒಂದೇ ಗುರಿಯೊಂದಿಗೆ ಒಟ್ಟಾಗಿ ಆಡುವಂತಹ ಸಂದರ್ಭದಲ್ಲಿ ಬಾಲ್ಯದ ಆರಂಭದಲ್ಲಿ ಸಹಕಾರಿ ಆಟಗಳು ಶುರುವಾಗ್ಬಿಡುತ್ತೆ. ಸೊ ಗೊತ್ತಾಯ್ತಾ? ಹಾಗಾದ್ರೆ ಪ್ರಾಥಮಿಕ ಸಾಮಾಜೀಕರಣ ಅಂತಂದ್ರೆ ಕುಟುಂಬ. ಹಾಗೆ ಶಾಲೆ ಮತ್ತು ಮಾಧ್ಯಮಗಳನ್ನ ನಾವೇನಂತ ಕರಿತಾ ಇದೀವಿ? ಮಾಧ್ಯಮಿಕ ಸಾಮಾಜೀಕರಣಕ್ಕೆ ಉದಾಹರಣೆ. ಸಾಮಾಜೀಕರಣ ಏಕಮುಖವಲ್ಲ, ಅದು ದ್ವಿಮುಖ ಪರಸ್ಪರ ಪ್ರಕ್ರಿಯೆ ಆಗಿರುತ್ತೆ. ಇದಿಷ್ಟು ನೆನ್ಪಿಟ್ಕೊಂಡ್ಬಿಡಿ. ಇಲ್ಲಿಗೆ ಸಾಮಾಜೀಕರಣ ಮುಗ್ದೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೃಜನಶೀಲತೆ. ಸೃಜನಶೀಲತೆ ಮತ್ತೆ ಪ್ರತಿಭಾವಂತ ಮಕ್ಕಳ ಬಗ್ಗೆ ನೋಡೋಣ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಇದೆಲ್ಲ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಫಸ್ಟ್ ನೋಡೋಣ. ಈಗ ಸೃಜನಶೀಲತೆ ಅಂತಂದ್ರೆ ಹೊಸ ಆಲೋಚನೆಗಳನ್ನ ರೂಪಿಸುವಂತಹ ಶಕ್ತಿ ಅಲ್ವೇನ್ರಿ? ಪ್ರತಿಭೆ ಅಂತಂದ್ರೆ ಅಸಾಧಾರಣ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಕ್ಕಂಥ ಶಕ್ತಿ. ಈ ಎರಡನ್ನ ಕೂಡ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸಿಗೆ ಕಾರಣ ಆಗುತ್ತೆ ಅಲ್ವಾ? ನೋಡಿ, ಹಾಗಿದ್ರೆ ನಾವ್ ಯಾಕೆ ಇದನ್ನ ಕಲಿಬೇಕು? ನಾವ್ ಯಾಕೆ ಮಕ್ಳಿಗೆ ಇದನ್ನ ಹೇಳ್ಕೊಡ್ಬೇಕು ಅಂತಂದ್ರೆ, ಸೃಜನಶೀಲತೆ ಅಂದ್ರೆ ಏನು? ಹೊಸದಾದ ಸ್ವಂತಿಕೆಯುಳ್ಳ ಉಪಯುಕ್ತವಾದ ಆಲೋಚನೆಗಳು ಅಥವಾ ಉತ್ಪನ್ನಗಳನ್ನ ಉತ್ಪಾದಿಸುವಂತ ಸಾಮರ್ಥ್ಯವನ್ನ ಸೃಜನಶೀಲತೆ ಅಂತ ಕರೆದ್ವಿ. ಸೃಜನಶೀಲತೆಯ ಪಿತಾಮಹ ಪೌಲ್ ಟಾರೆನ್ಸ್ ಅವರು ಎಕ್ಸಾಮ್ ಅಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಸೃಜನಶೀಲತೆ ಅನ್ನೋದು ಬಹುಮುಖ ಚಿಂತನೆ. ಇದನ್ನ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ನೋಡಿ, ಇದು ಸೃಜನಶೀಲತೆ. ಹಾಗೆ ಒಂದೇ ಸಮಸ್ಯೆಗೆ ಹಲವು ಪರಿಹಾರಗಳನ್ನ ಹುಡುಕುತ್ತೆ. ಬಹಳಷ್ಟು ಮಲ್ಟಿಪಲ್ ಡೈರೆಕ್ಷನ್ಸ್ ಗಳಿರತ್ತೆ. ಇದು ಮುಕ್ತ ಅಂತ್ಯ ಅಂತ ಹೇಳ್ತೀವಿ. ಏಕಮುಖ ಚಿಂತನೆ, ಇದು ಬುದ್ಧಿವಂತಿಕೆ, ಒಂದೇ ನಿಖರವಾದ ಉತ್ತರವನ್ನ ಕಂಡುಹಿಡಿಯುತ್ತೆ. ಯಾವುದು ಅಂತಂದ್ರೆ ಈ ಏಕಮುಖ ಚಿಂತನೆ ಮತ್ತೆ ಡೈವರ್ಜೆಂಟ್ ಥಿಂಕಿಂಗ್ಗೆ ಸಂಬಂಧಪಟ್ಟಂತ ವ್ಯತ್ಯಾಸಗಳನ್ನ ನೋಡಿದ್ವಿ. ಮುಚ್ಚಿದ ಅಂತ್ಯ ಅಂಶಗಳನ್ನ ಒಳಗೊಂಡಿರುತ್ತೆ. ಬುದ್ಧಿವಂತಿಕೆ ಮತ್ತೆ ಸೃಜನಶೀಲತೆಗೆ ಏನ್ ವ್ಯತ್ಯಾಸ ಅಂದ್ರೆ ಇದು. ಸೃಜನಶೀಲತೆಯ 4 ಮೂಲಾಂಶಗಳು ಟಾರೆನ್ಸ್ ರವರ ಪ್ರಕಾರ ಧಾರಾಳತೆ, ನಮ್ಯತೆ, ಸ್ವಂತಿಕೆ, ವಿಸ್ತರಣ. ಇವನ್ನ ನೆನ್ಪಿಟ್ಕೊಂಡ್ಬಿಡಿ. ಧಾರಾಳತೆ, ಫ್ಲೂಯೆನ್ಸಿ ಅಂತಂದ್ರೆ ನಿರರ್ಗಳತೆ ಅಂತ ಕರಿತೀವಿ. ವೇಗವಾಗಿ ಹೆಚ್ಚಿನ ಸಂಖ್ಯೆಯ ಐಡಿಯಾಗಳನ್ನ ಕೊಡೋದು. ನಮ್ಯತೆ ಅಂದ್ರೆ ಬೇರೆ ಬೇರೆ ಬಗೆಯ ಆಲೋಚನೆಗಳನ್ನ ನೀಡಿ ದೃಷ್ಟಿಕೋನವನ್ನ ಬದಲಾವಣೆ ಮಾಡೋದು. ಸ್ವಂತಿಕೆ ಅಂದ್ರೆ ಇತರರು ಯೋಚಿಸದ ಅಪರೂಪದ ವಿಶಿಷ್ಟವಾದ ಆಲೋಚನೆಗಳನ್ನ ನೀಡೋದು. ವಿಸ್ತರಣೆ ಅಂತಂದ್ರೆ ಒಂದು ಆಲೋಚನೆಗೆ ವಿವರಗಳನ್ನ ಸೇರಿಸ್ಬಿಟ್ಟು ಅದರ ಕಾರ್ಯರೂಪಕ್ಕೆ ತರುವಂತದ್ದು. ಹಾಗಾದ್ರೆ ಸೃಜನಶೀಲತೆಯನ್ನ ಹೆಂಗ್ ಬೆಳೆಸ್ತೀರಾ ನೀವು ಮಕ್ಕಳಲ್ಲಿ? ಅದನ್ನ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಅಂತ ಕೇಳ್ತೀವಿ. ಇದನ್ನ 2015, 16, 14, 19, 20, 24 ತನಕನೂ ಕ್ವಶನ್ ಕೇಳಿದ್ದಾರೆ. ನೆನ್ಪಿದೇನ ನಿಮಗೆ? ಹೆಂಗ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ನೀವು ರೆಡಿ ಇರ್ಬೇಕಷ್ಟೇ ಆನ್ಸರ್ ಮಾಡೋದಿಕ್ಕೆ. ಇದರ ಮೆದುಳು ಮಂಥನದ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟವರು ಅಲೆಕ್ಸ್ ಆಸ್ಬರ್ನ್ ಅಂತ. ಬರ್ಕೊಳ್ಳಿ, ಇಂಪಾರ್ಟೆಂಟ್. ಇದು ಒಂದು ಗುಂಪು ಚಟುವಟಿಕೆ. ಇದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಟೀಕೆಗಳ ಭಯ ಇಲ್ದಂಗೆ ಮುಕ್ತವಾಗಿ ಆಲೋಚನೆಗಳನ್ನ ಹಂಚ್ಕೊಳ್ತಾರೆ. ಸೊ ಇದನ್ನ ಮೆದುಳು ಮಂಥನ ಅಂತ ಕರಿತೀವಿ. ಪ್ರತಿಭಾವಂತ ಅಥವಾ ಮೇಧಾವಿ ಮಗು ಅಂದ್ರೆ ಯಾರು? ಯಾವುದೇ ಮೌಲ್ಯಯುತ ಕ್ಷೇತ್ರದಲ್ಲಿ ಸ್ಥಿರವಾಗಿ ಗಮನಾರ್ಹ ಕಾರ್ಯಕ್ಷಮತೆಯನ್ನ ಪ್ರದರ್ಶಿಸತಕ್ಕಂತ ಮಕ್ಕಳನ್ನ ನಾವು ಮೇಧಾವಿ, ಪ್ರತಿಭಾವಂತ ಮಕ್ಕಳು ಅಂತ ಕರಿತೀವಿ. ಲೂಯಿಸ್ ಟರ್ಮನ್ ರವರ ಪ್ರಕಾರ 140ಕ್ಕಿಂತ ಹೆಚ್ಚು ಬುದ್ಧಿ ಶಕ್ತಿ ಸೂಚ್ಯಂಕವನ್ನ ಹೊಂದಿರೋದು ಈ ಮಕ್ಕಳೇ. ಪ್ರತಿಭೆಯ ತ್ರಿವಲಯ ಮಾದರಿ, ಜೋಸೆಫ್ ರೆಂಜುಲಿ ಅವರು ಏನ್ ಮಾಡ್ತಾರೆ? ತ್ರಿವಲಯ ಮಾದರಿಯನ್ನ ತಿಳಿಸ್ಕೊಡ್ತಾರೆ. ಸರಾಸರಿಗಿಂತ ಹೆಚ್ಚಿನ ಸಾಮರ್ಥ್ಯ, ಪ್ರತಿಭೆ, ಕಾರ್ಯಬದ್ಧತೆ, ಸೃಜನಶೀಲತೆ ಅಂತ ಹೇಳ್ತಾರೆ. ನೋಡಿ, ಮೊದಲನೇ ಈ 3 ಗುಣಲಕ್ಷಣಗಳ ಪರಸ್ಪರ ಕ್ರಿಯೆ ಅಂತ ಹೇಳ್ತಾರೆ. ಸರಾಸರಿಗಿಂತ ಹೆಚ್ಚಿನ ಸಾಮರ್ಥ್ಯ,
ಕ್ರಿಯೇಟಿವಿಟಿ, ಕಾರ್ಯಬದ್ಧತೆ, ಈ ಮೂರು ಗುಣಗಳು ಸೇರಿದಾಗ ಮಗುವನ್ನ ಪ್ರತಿಭಾವಂತ ಮಗು ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಈ ಮೂರು ಗುಣಗಳು ಸೇರ್ಕೊಂಡಾಗ ಇಲ್ಲಿ ಬ್ರೈಟ್ನೆಸ್ ಬಂದಿದೆ ನೋಡಿ, ಇದನ್ನ ಪ್ರತಿಭಾವಂತ ಮಗು ಅಂತ ಕರಿತಾ ಇದೀವಿ. ಪ್ರತಿಭಾವಂತರ ಗುಣಲಕ್ಷಣಗಳೇನಿರುತ್ತೆ? ವೇಗವಾಗಿ ಕಲಿತಾರೆ, ನೆನ್ಪಿಟ್ಕೊಳ್ತಾರೆ, ವಿಶಾಲ ಶಬ್ದಕೋಶ, ಲಾರ್ಜ್ ವೊಕ್ಯಾಬ್ಯುಲರಿ ಇರುತ್ತೆ ಮಕ್ಕಳ ಹತ್ರ, ಹೆಚ್ಚಿನ ಕುತೂಹಲ, ಅಮೂರ್ತ ಚಿಂತನೆ ಇರುತ್ತೆ, ಸ್ವತಂತ್ರ ಆಲೋಚನೆ ಮಾಡ್ತಾರೆ, ಕೆಲವೊಂದ್ಸಲ ಸಾಮಾಜಿಕವಾಗಿ ಒಂಟಿತನವನ್ನ ಕೂಡ ಅನುಭವಿಸ್ತಾ ಇರ್ತಾರೆ ಆ ಮಕ್ಕಳು. ಪ್ರತಿಭಾವಂತರಿಗಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳು ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ವೇಗೋತ್ಕರ್ಷ ಅಂದ್ರೆ ವಿದ್ಯಾರ್ಥಿಗಳನ್ನ ಅವರ ವಯಸ್ಸಿಗಿಂತಲೂ ಕೂಡ ಮೇಲಿನ ತರಗತಿಗೆ ಬಡ್ತಿ ನೀಡೋದು, ಡಬಲ್ ಪ್ರಮೋಷನ್ ಅಂತ ಹೇಳ್ತೀವಿ. ಸಮೃದ್ಧಗೊಳಿಸುವಿಕೆ ಅಂತಂದ್ರೆ ಅದೇ ತರಗತಿಯಲ್ಲಿ ಉಳಿಸ್ಕೊಂಡು ಹೆಚ್ಚು ಆಳವಾದ ಸವಾಲಿನ ವಿಷಯಗಳನ್ನ ನೀಡೋದು, ಇದನ್ನ ಸಮೃದ್ಧಗೊಳಿಸುವಿಕೆ ಅಂತ ಕರಿತೀವಿ. ಸಾಮರ್ಥ್ಯ ಆಧಾರಿತ ಗುಂಪು, ಪ್ರತಿಭಾವಂತ ಮಕ್ಕಳನ್ನ ನಿರ್ದಿಷ್ಟ ವಿಷಯಗಳಿಗಾಗಿ ಒಟ್ಟಿಗೆ ಗುಂಪು ಮಾಡೋದಕ್ಕೆ ಸಾಮರ್ಥ್ಯಾಧಾರಿತ ಗುಂಪು ಅಂತ ಕರಿತೀವಿ. ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆ ಸಂಬಂಧ ಹೆಂಗಿದೆ ನೋಡೋಣ. ಧನಾತ್ಮಕ ಆದ್ರೆ ರೇಖೀಯ ಅಲ್ಲ ಇದು, ಇದು ಎರಡೂ ಕೂಡ ಒಳ್ಳೆ ಸಂಬಂಧವನ್ನ ಹೊಂದಿದ್ರೂ ಕೂಡ ಇದು ರೇಖೀಯವಾಗಿಲ್ಲ. ಥ್ರೆಶೋಲ್ಡ್ ಸಿದ್ಧಾಂತದ ಪ್ರಕಾರ ಸೃಜನಶೀಲರಾಗ್ಲಿಕ್ಕೆ ನಿರ್ದಿಷ್ಟ ಮಟ್ಟದ ಬುದ್ಧಿವಂತಿಕೆ ಅವಶ್ಯಕ, ಆದ್ರೆ ಅತಿ ಹೆಚ್ಚು ಬುದ್ಧಿವಂತಿಕೆ ಅತಿ ಹೆಚ್ಚು ಸೃಜನಶೀಲತೆಯನ್ನ ಖಾತ್ರಿಪಡಿಸೋದಿಲ್ಲ ಅಂತೇಳಿ ಹೇಳ್ತಾರೆ ಥ್ರೆಶೋಲ್ಡ್ ಅವರ ಪ್ರಕಾರ. ಗೊತ್ತಾಯ್ತಾ? ಸೃಜನಶೀಲತೆ ಅನ್ನೋದು ಬಹುಮುಖ ಚಿಂತನೆ, ಮೆದುಳು ಮಂಥನ ಮಾಡ್ಬೇಕು, ಬ್ರೈನ್ ಸ್ಟಾರ್ಮಿಂಗ್ ಅನ್ನ ಕೊಡ್ಬೇಕು, ಪ್ರತಿಭಾವಂತ ಮಕ್ಕಳಿಗೆ ಪುನರಾವರ್ತನೆ ಬೇಡ, ಅವ್ರನ್ನ ಸಮೃದ್ಧೀಕರಣ ನಾವು ಗೊಳಿಸ್ಬೇಕಾಗತ್ತೆ. ಇದಿಷ್ಟನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ ನಲ್ಲಿ ಯಾವುದೇ ರೀತಿ ಪ್ರಶ್ನೆ ಬಂದ್ರೂ ಕೂಡ ನೀವು ಆನ್ಸರ್ ಅನ್ನ ಮಾಡ್ತೀರಾ. ಈಗಾಗ್ಲೇ ಇಂಟೆಲಿಜೆನ್ಸ್ ಬಗ್ಗೆನೂ ಕೂಡ ನಾನು ಹೇಳಿದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಇದೆ, ಹೌವರ್ಡ್ ಗಾರ್ಡನ್ ಅವ್ರದ್ದೆಲ್ಲ ಇದೆ, ನೋಡೋಣ. ನೆಕ್ಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಒಂದು ಆಗ್ಬಿಟ್ರೆ ಮುಗ್ದೋಗ್ಬಿಡುತ್ತೆ, ಸರಿನಾ? ನೋಡಿ, ಬುದ್ಧಿವಂತಿಕೆಯಲ್ಲಿ ನಿಮಗೆ ಏನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ, ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ. ಬುದ್ಧಿವಂತಿಕೆ ಏನು ಅಂತ ಗೊತ್ತಾದ್ಮೇಲೆ ಹೌವರ್ಡ್ ಗಾರ್ಡನ್ ರವರ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು, ಹಾಗಾಗಿ ತಿಳಿಸ್ತಾ ಇದ್ದೀನಿ. ಲಿಂಗ್ವಿಸ್ಟಿಕ್ ಭಾಷಾ ಸಾಮರ್ಥ್ಯ, ತಾರ್ಕಿಕ ಗಣತೀಯ, ದೃಶ್ಯ ಸ್ಥಳೀಯ, ಸಂಗೀತ, ಇದೆಲ್ಲದನ್ನ ಸೇರಿಸ್ಬಿಟ್ಟು ಹೌವರ್ಡ್ ಗಾರ್ಡನರ್ ಅವರು ಏನ್ ಮಾಡಿದ್ದಾರೆ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿಯನ್ನ ಮಂಡನೆ ಮಾಡಿದ್ದಾರೆ. ಸೊ ಅದನ್ನ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ ಅಂತ ಹೇಳ್ತೀವಿ. ಎರಡನೇ ಭಾಗದಲ್ಲಿ ದೈಹಿಕ ಚಲನವಲನ, ಅಂತರ್ವ್ಯಕ್ತಿಯ ಸಂಬಂಧ, ಅಂತರ್ವ್ಯಕ್ತಿಯ ಇರುತ್ತೆ, ನೈಸರ್ಗಿಕವಾದಂತಹ ಸಂಬಂಧ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ಹೌವರ್ಡ್ ಗಾರ್ಡನ್ ರವರ ಬಹುಕಾರಕ ಬುದ್ಧಿಶಕ್ತಿ ಸಿದ್ಧಾಂತ ಅಂತ ಕರಿತೀವಿ. ಇನ್ನ ಸ್ಟರ್ನ್ಬರ್ಗ್ ರವರ ತ್ರಿಮತೀಯ ಸಿದ್ಧಾಂತ ಅಂತ ಇದೆ. ತ್ರಿಮತೀಯ ಸಿದ್ಧಾಂತ ಅಂದಾಗ ಯಾವ್ದಾವ್ದು ಬರುತ್ತೆ? ಘಟಕಾಂಶ ಮೊದಲನೇದು, ಅನುಭವಜನ್ಯ ಎರಡನೇದು, ಮೂರನೇದು ಸಂದರ್ಭೋಚಿತ ಅಂತ ಬರುತ್ತೆ. ಯಾರ್ದು? ಸ್ಟರ್ನ್ಬರ್ಗ್ ರವರ ತ್ರಿಮತೀಯ ಬುದ್ಧಿಶಕ್ತಿ ಸಿದ್ಧಾಂತ. ಇನ್ನು ಭಾವನಾತ್ಮಕ ಬುದ್ಧಿವಂತಿಕೆ, ಸಾಲೋವಿ ಮತ್ತೆ ಮೇಯರ್ ಅವ್ರು ಏನ್ ಮಾಡಿದ್ದಾರೆ, ಡೇನಿಯಲ್ ಗೋಲ್ಮನ್ ಅವರಿಂದ ಜನಪ್ರಿಯಗೊಳಿಸಲ್ಪಟ್ಟಂತ ಈ ಭಾವನಾತ್ಮಕ ಬುದ್ಧಿಶಕ್ತಿ ಸಿದ್ಧಾಂತನೂ ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಭಾವನೆಗಳು ಮತ್ತೆ ಬೇರೆಯವರ ಭಾವನೆಗಳನ್ನ ಗುರ್ತಿಸಿಕೊಳ್ಳೋದು, ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಭಾವನಾತ್ಮಕ ಬುದ್ಧಿಶಕ್ತಿ ಅಂತ ಕರೀತಾರೆ. ಗೋಲ್ಮನ್ ರವರು 5 ಭಾವನಾತ್ಮಕ ಅಂಶಗಳ ಬಗ್ಗೆ ತಿಳಿಸಿದ್ದಾರೆ. ಮೊದಲನೇದು ಸ್ವ ಅರಿವು, ಸ್ವನಿಯಂತ್ರಣ, ಪ್ರೇರಣೆ, ಪರಾನುಭೂತಿ, ಸಾಮಾಜಿಕ ಕೌಶಲ್ಯ. ಈ 5 ಭಾವನಾತ್ಮಕ ಶಕ್ತಿಗಳ ಬಗ್ಗೆ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಯಾರು? ಡೇನಿಯಲ್ ಗೋಲ್ಮನ್. ನೆನ್ಪಿಟ್ಕೊಳ್ಳಿ. ಪರಾನುಭೂತಿ ಅಂದ್ರೆ ಏನು? ವಿದ್ಯಾರ್ಥಿಗಳ ಅಗತ್ಯಗಳನ್ನ ಅರ್ಥ ಮಾಡ್ಕೊಳ್ಳಲು ವಿದ್ಯಾರ್ಥಿ ಹೇಳದಿದ್ದರೂ ಅವನ ಕಷ್ಟದಲ್ಲಿ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಪರಾನುಭೂತಿ. ಸ್ವನಿಯಂತ್ರಣ ಅಂದ್ರೇನು? ತರಗತಿಯ ಒತ್ತಡವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟದ ದಿನಗಳಲ್ಲೂ ಕೂಡ ಶಾಂತ ರೀತಿಯಿಂದ ವರ್ತನೆ ಮಾಡೋದು. ಹಾಗೆ ಸಕಾರಾತ್ಮಕ ಸಂಬಂಧಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಮಾಜಿಕ ಕೌಶಲ್ಯಗಳು, ಅದಕ್ಕೆ ಬೇಕಾದಂತ ಪೂರಕ ವಾತಾವರಣಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬರೋಣ. IQ ಪರೀಕ್ಷೆಗಳು ಯಾವಾಗ್ಲೂ ಕೂಡ ಸಮ್ಮತವಾಗಿರುತ್ತಾ? ಇರಲ್ಲ. ಕೆಲವೊಂದ್ಸಲ ಏನಾಗಿರುತ್ತೆ ಅಂತಂದ್ರೆ ಸಾಂಸ್ಕೃತಿಕ ಪಕ್ಷಪಾತವಾಗಿ ಕೂಡ ಇರುತ್ತೆ. ನೋಡಿ, ಮುಕ್ತ ಪರೀಕ್ಷೆಗಳು ಅಂತ ಇದೆ.
ಇದನ್ನ RPM ಟೆಸ್ಟ್ ಅಂತ ಹೇಳ್ತೀವಿ. ಈ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಸಂಸ್ಕೃತಿ ಮುಕ್ತ ಪರೀಕ್ಷೆಗಳನ್ನ ಅಭಿವೃದ್ಧಿ ಪಡಿಸ್ತಾರೆ. ಅತ್ಯಂತ ಪ್ರಸಿದ್ಧವಾದದ್ದು ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಟೆಸ್ಟ್. ನೆನ್ಪಿಟ್ಕೊಳ್ಳಿ, ಇದನ್ನ RPM ಟೆಸ್ಟ್ ಅಂತ ಹೇಳ್ತೀವಿ. ಇದು ಮೌಖಿಕವಾದದ್ದಲ್ಲ, ಪದಗಳ ಬದಲು ಈ ತರ ಮಾದರಿಗಳನ್ನೆಲ್ಲ ನವೋದಯ ಪರೀಕ್ಷೆಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಮೆಂಟಲ್ ಎಬಿಲಿಟಿ ನೋಡಿ, ಪದಗಳ ಬದಲು ಮಾದರಿಗಳು, ಆಕಾರಗಳು ಮತ್ತೆ ವಿನ್ಯಾಸಗಳನ್ನ ಬಳಕೆ ಮಾಡ್ಕೊಳ್ಳುತ್ತೆ. ಇದನ್ನೇ ನಾವು ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಟೆಸ್ಟ್ ಅಂತ ಹೇಳಿ ಕರಿತಾ ಇದೀವಿ. ಗೊತ್ತಾಯ್ತಾ? ನೆನ್ಪಿಟ್ಕೊಂಡ್ಬಿಡಿ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ನಲ್ಲಿ ಎಷ್ಟೋ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಮುಂದಿನ ಒಂದು ಕೊನೆಯದಾಗಿರ್ತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಕರಿತಾ ಇದೀವಿ. ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂದ್ರೆ ಏನು ಅದನ್ನ ನೋಡೋಣ. ಎಲ್ಲ ರೆಡಿ ಇದ್ದೀರಾ? ಡಿಫೆನ್ಸ್ ಮೆಕ್ಯಾನಿಸಮ್ ಸುಮಾರು ಜನ ಕೇಳ್ತಾ ಇದ್ರಿ, ರಕ್ಷಣಾ ತಂತ್ರಗಳ ಬಗ್ಗೆ ಹೇಳಿ, ರಕ್ಷಣಾ ತಂತ್ರಗಳ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದೀನಿ, ಕೇಳಿ. ರಕ್ಷಣಾ ತಂತ್ರಗಳು ಅಂತಂದ್ರೆ ನಮಗೆ ರಕ್ಷಣೆ ಯಾಕೆ ಬೇಕು, ಆಂತರಿಕ ಸಂಘರ್ಷ ಹೇಗಿರತ್ತೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಈದ್ ಮೂಲಭೂತ ಆಸೆಗಳು ಮತ್ತೆ ಪ್ರಚೋದನೆಗಳು. ಸೂಪರ್ ಈಗೋ ಅಂತಂದ್ರೆ ನಮ್ಮ ನೈತಿಕ ದಿಕ್ಸೂಚಿ ಮತ್ತೆ ಸಾಮಾಜಿಕ ನಿಯಮಗಳು. ಇದನ್ನ ನಮಗ್ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಸೊ ಸಿಗ್ಮಂಡ್ ಫ್ರಾಯ್ಡ್ ಏನಿದ್ದಾರೆ, ಮನಸ್ಸಿನ ವಿಶ್ಲೇಷಣೆ ಮಾಡ್ತಾರೆ, ಮನೋಸಾಮಾಜಿಕ ಒಂದು ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳ್ತಾರೆ. ಈಗೋ, ಸೂಪರ್ ಈಗೋಗಳ ಬಗ್ಗೆ ಹೇಳ್ತಾರೆ. ಈದ್ ಸುಖಾನ್ವೇಷಣೆಯಲ್ಲಿ ಇರುತ್ತೆ, ಹಾಗೆ ಈಗೋ ವಾಸ್ತವಿಕತೆಯಲ್ಲಿ ಇರುತ್ತೆ, ಮತ್ತೆ ಸೂಪರ್ ಈಗೋ ನೈತಿಕತೆಯಲ್ಲಿ ಇರುತ್ತೆ ಅಂತ ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಹೇಳ್ತಾರೆ. ಹಾಗೇನೆ ಬರೋಣ ನೆಕ್ಸ್ಟ್, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಗಳನ್ನ ಹೇಗೆಲ್ಲ ಬಳಕೆ ಮಾಡ್ತಾರೆ ಅಂತಂದ್ರೆ, ಈ ಸಂಘರ್ಷ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ರಕ್ಷಣಾ ತಂತ್ರಗಳು ಮನಸ್ಸು ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಅಪ್ರಜ್ಞಾಪೂರ್ವಕ ತಂತ್ರಗಳು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನ ರಕ್ಷಕ ಈಗೋ, ಸೂಪರ್ ಈಗೋ ಏನ್ ಮಾಡುತ್ತೆ, ಈಗೋ ಏನ್ ಮಾಡುತ್ತೆ, ಈದ್ ಏನ್ ಮಾಡುತ್ತೆ ನೋಡೋಣ. ಫಸ್ಟ್ ಇದನ್ನ ಪರಿಚಯ ಮಾಡಿಕೊಟ್ಟವರು ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಈಗೋ ನಮ್ಮ ವ್ಯಕ್ತಿತ್ವದ ವ್ಯವಸ್ಥಾಪಕ. ಇದು ಸೂಪರ್ ಈಗೋ ಏನ್ ಮಾಡುತ್ತೆ, ನೈತಿಕತೆಯನ್ನ ಒಳಗೊಂಡಿದೆ. ಇದರ ಎರಡರ ನಡುವಿನ ಸಂಘರ್ಷದಿಂದ ಉಂಟಾಗುವಂತಹ ಆತಂಕದಿಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಹಾಗಾಗಿ ನೋಡೋಣ, ಮಾನಸಿಕ ಆರೋಗ್ಯವನ್ನ ಕಾಪಾಡಬೇಕು ಮತ್ತೆ ಒತ್ತಡವನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇವೆಲ್ಲ ಬರ್ತವೆ. ಈ ಆತಂಕಗಳು ಯಾವ್ಯಾವ ಇದಾವೆ ಅಂದ್ರೆ ದಮನ, ಸಬೂಬನ್ನ ಹೇಳೋದು, ಹಿಮ್ಮರಳುವಿಕೆ, ಪ್ರಕ್ಷೇಪಣೆ, ಸ್ಥಾನ ಪಲ್ಲಟ, ಉದಾತ್ತೀಕರಣ, ಪ್ರತಿಕ್ರಿಯೆ ರಚನೆ, ನಿರಾಕರಣೆ, ಪರಿಹಾರ, ಹಾಗೆ ತಾಧ್ಯಾತ್ಮತೆ ಅಂತ ಇದೆ. ಸರಿ, ನೋಡೋಣ ಒಂದೊಂದನ್ನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೆಪ್ರೆಷನ್ ಅಥವಾ ದಮನ ಅಂತ ಕರಿತೀವಿ. ದಮನ ಅಂದ್ರೆ ಏನು? ನೋವುಂಟು ಮಾಡ್ತಕ್ಕಂಥ ನೆನಪುಗಳು ಅಥವಾ ಆಸೆಗಳನ್ನ ಸುಪ್ತ ಮನಸ್ಸಿಗೆ ಬಲವಂತವಾಗಿ ತಳ್ಳೋದು, ಭಯಾನಕ ಅಪಘಾತವನ್ನ ಮರ್ತು ಬಿಡೋದು, ಇದನ್ನೇ ನಾವು ದಮನ ಅಂತ ಕರಿದ್ವಿ. ನೆಕ್ಸ್ಟ್ ಬರೋದು ಸಬೂಬು ಹೇಳೋದು ಅಥವಾ ತರ್ಕ ಸಮ್ಮತವಾಗಿಸುವುದು, ರ್ಯಾಷನಲೈಸೇಷನ್ ಅಂತ ಕರಿತೀವಿ. ತನ್ನ ವೈಫಲ್ಯವನ್ನ ಅಥವಾ ತಪ್ಪುಗಳನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ತಾರ್ಕಿಕವಾಗಿ ತೋರುವಂತ ಕಾರಣಗಳನ್ನ ನಾವೇನಂತ ಕರಿತೀವಿ, ತಾರ್ಕಿಕವಾದ, ತರ್ಕಬದ್ಧವಾದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ದ್ರಾಕ್ಷಿ ಹುಳಿ ಸಮರ್ಥನೆ ನೋಡಿದ್ರೆ ಗೊತ್ತಾಗತ್ತೆ. ನರಿ ಏನ್ ಮಾಡುತ್ತೆ, ದ್ರಾಕ್ಷಿ ಸಿಗದೆ ಇದ್ರು ಕೂಡ ಅದು ಬೇರೆಯವ್ರು ಕೇಳಿದಾಗ ಹುಳಿ ಇತ್ತಪ್ಪ ಅದಕ್ಕೆ ನಾನೇ ಬಿಟ್ಟು ಬಂದೆ ಅಂತ ಅದರ ಒಂದು ವ್ಯಕ್ತಿತ್ವವನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ನನಗೆ ಕೆಲಸ ಸಿಗ್ಲಿಲ್ಲ ಯಾಕೆಂದ್ರೆ ಸಂದರ್ಶಕರು ಪಕ್ಷಪಾತವನ್ನ ಮಾಡ್ಬಿಟ್ರು ಅಂತ ಹೇಳೋದು. ಹಾಗೆ ಹಿಮ್ಮರಳುವಿಕೆ, ಬಾಲ್ಯದ ವರ್ತನೆಗೆ ಮತ್ತೆ ಮರಳೋದು. ಫಾರ್ ಎಕ್ಸಾಂಪಲ್, ಒತ್ತಡದ ಸಮಯದಲ್ಲಿ ಹಿಂದಿನ ಹಂತದ ವರ್ತನೆಗೆ ಮರಳು ಬಿಡುತ್ತೆ ಮಗು. ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತಾಗ್ಲೇ ಹಾಸಿಗೆ ಹೊಚ್ಕೊಂಡು ಮಕ್ಕೊಂಡ್ಬಿಡೋದು, ಅಷ್ಟು ಸುಸ್ತಾಗೋದು. ತಮ್ಮ ಹುಟ್ಟಿದಾಗ ಅಣ್ಣ ಮಂಚ ಒದ್ದೆ ಮಾಡುವುದು ಅಥವಾ ಹೆಬ್ಬೆರಳು ಚೀಪೋದು, ಗೊತ್ತಾಯ್ತಾ? ಈ ತರ ಮಗು ಮಾಡಕ್ಕೆ ಶುರು ಮಾಡ್ಬಿಡುತ್ತೆ. ಪ್ರಕ್ಷೇಪಣೆ ಅಂತಂದ್ರೆ ಇತರರನ್ನ ದೂಷಿಸೋದು, ತನ್ನ ತಪ್ಪುಗಳನ್ನ ಅಥವಾ ಕೆಟ್ಟ ಆಲೋಚನೆಗಳನ್ನ ಬೇರೆಯವ್ರ ಮೇಲೆ ಹೊರಿಸುವಂತದ್ದು. ಈಗ ಕಾಪಿ ಹೊಡೆಯುವವನು ಎಲ್ಲರೂ ಕೂಡ ಕಾಪಿ ಮಾಡ್ತಾರೆ ಅಂತ ಭಾವಿಸೋದು, ಅಥವಾ ತನಗಿಂತ ದೊಡ್ಡ ಅಧಿಕಾರಿ ಬೈದಾಗ ಅವರ ಮೇಲೆ ನಾವು ಬೈಯೋದಕ್ಕಾಗಲ್ಲ ಯಾಕೆಂದ್ರೆ ದೊಡ್ಡ ಅಧಿಕಾರಿ ಇರ್ತಾನೆ, ಮನೆಗ್ ಬಂದು ಹೆಂಡತಿ ಮಕ್ಕಳ ಮೇಲೆ ರೇಗಾಡೋದು. ಸೊ ಇವೆಲ್ಲವನ್ನ ಪ್ರಕ್ಷೇಪಣ ತಂತ್ರ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಸ್ಥಾನ ಪಲ್ಲಟ, ದುರ್ಬಲರ ಮೇಲೆ ಸಿಟ್ಟನ್ನ ತೀರ್ಸ್ಕೊಳ್ಳೋದು. ಸಿಟ್ಟನ್ನ ಮೂಲ ವ್ಯಕ್ತಿಯ ಮೇಲೆ ತೋರಿಸ್ತಕ್ಕ ಆಗ್ಲಾರ್ದಂಗೆ ಬೇರೆ ದುರ್ಬಲ ವ್ಯಕ್ತಿಗಳ ಮೇಲೆ ತೀರ್ಸ್ಕೊಳ್ಳೋದು.
ಬಾಸ್ ಬೈದ್ರೆ ಗಂಡ ಮನೆಗೆ ಬಂದು ಹೆಂಡತಿಯ ಮೇಲೆ ರೇಗೋದು, ಇದನ್ನ ಕೂಡ ನಾವೇನಂತ ಕರಿತೀವಿ, ಸ್ಥಾನ ಪಲ್ಲಟ ಅಂತ ಕರಿತಾ ಇದೀವಿ. ಉದಾತ್ತೀಕರಣ, ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸಕಾರಾತ್ಮಕ ಹರಿವು ಅಂತ ಕರಿತೀವಿ. ಸಮಾಜದ ಒಪ್ಪದೇ ಇರ್ತಕ್ಕಂತ ಆಸೆಗಳನ್ನ ಸಮಾಜ ಮೆಚ್ಚುವ ಕೆಲಸಗಳಾಗಿ ಬದಲಾವಣೆ ಮಾಡ್ಕೊಂಡು ಅತ್ಯುತ್ತಮ ತಂತ್ರ ಅಂತೇಳಿ ಬಳಕೆ ಮಾಡ್ತಾರೆ. ಈಗ ಸಿಟ್ಟುಗಾರ ಏನ್ ಮಾಡ್ತಾನೆ, ಬಾಕ್ಸರ್ ಆಗ್ತಾನೆ, ಇಲ್ಲ ಸೈನಿಕ ಆಗ್ತಾನೆ. ಸಿಟ್ಟೆ ಅವನ ಡಿಫಾಲ್ಟ್ ಆಗಿರುತ್ತೆ, ಆದ್ರೆ ಅದನ್ನ ಅವನ ಉಪಯೋಗಕ್ಕೆ ಬಳಕೆ ಮಾಡ್ಕೊಂಡ. ನೆಕ್ಸ್ಟ್ ಬರೋದು ಪ್ರತಿಕ್ರಿಯೆ ರಚನೆ, ವಿರುದ್ಧವಾಗಿ ವರ್ತಿಸೋದು. ಮನಸ್ಸಿನಲ್ಲಿರುವಂತಹ ಭಾವನೆಗೆ ತದ್ವಿರುದ್ಧವಾಗಿ ಹೊರಗಡೆ ವರ್ತಿಸೋದಕ್ಕೆ ನಾವು ಏನಂತ ಕರೆದ್ವಿ, ಪ್ರತಿಕ್ರಿಯೆ ರಚನೆ ಅಂತ ಕರಿತೀವಿ. ಅದೇ ಉದಾಹರಣೆಗಾದ್ರೆ, ಒಳಗೆ ದ್ವೇಷವಿರುವಂತಹ ಮಲತಾಯಿ ಮಲಮಗನಿಗೆ ಹೊರಗಡೆ ಅತಿಯಾದ ಪ್ರೀತಿಯನ್ನ ತೋರುವಂಥದ್ದು. ಒಳಗೊಂದು ಹೊರಗಡೆ ಒಂದು ಅಂತ ಹೇಳ್ತೀವಲ್ಲ, ಹಂಗೆ. ನಿರಾಕರಣೆ, ಸತ್ಯವನ್ನ ನೋಡ್ಲಿಕ್ಕೆ ನಿರಾಕರಣೆ ಮಾಡೋದು. ಕಟು ಸತ್ಯ ಅಥವಾ ವಾಸ್ತವವನ್ನ ಒಪ್ಕೊಳ್ಳೋದು ನಿರಾಕರಣೆ ಮಾಡ್ತಾರೆ. ಧೂಮಪಾನಿ ತನಗೆ ಕ್ಯಾನ್ಸರ್ ಬರುವುದಿಲ್ಲ ಅಂತ ಹೇಳಿ ನಂಬಿಡ್ತಾರೆ, ಅದು ಕುರುಡು ನಂಬಿಕೆ ಅಂತ ಹೇಳ್ತೀವಿ. ಪರಿಹಾರ, ಸಮತೋಲನವನ್ನ ಸಾಧಿಸುವುದು, ಕಾಂಪನ್ಸೇಷನ್ ಅಂತ ಕರಿತೀವಿ. ಒಂದು ಕ್ಷೇತ್ರದಲ್ಲಿನ ಕೊರತೆಯನ್ನ ಇನ್ನೊಂದು ಕ್ಷೇತ್ರದಲ್ಲಿ ಸಾಧಿಸುವುದರ ಮೂಲಕ ತುಂಬಿಕೊಳ್ಳುವುದು. ಫಾರ್ ಎಕ್ಸಾಂಪಲ್, ಓದ್ನಲ್ಲಿ ಹಿಂದಿರುವಂತ ವ್ಯಕ್ತಿ ಕ್ರೀಡೆಯಲ್ಲಿ ಅವನು ಅಭಿವೃದ್ಧಿಯನ್ನ ಸಾಧಿಸಬಹುದು, ಅದನ್ನ ನಿರಾಕರಣೆ ಅಂತ ಅದನ್ನ ಕಾಂಪನ್ಸೇಷನ್, ಪರಿಹಾರ ಅಂತ ಕರೆದ್ವಿ. ತಾಧ್ಯಾತು ಅಂದ್ರೆ ಹೀರೋ ವರ್ಷಿಪ್ ಅಂತ ಹೇಳ್ತೀವಿ, ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಒಬ್ಬ ಯಶಸ್ವಿ ವ್ಯಕ್ತಿ ಅಥವಾ ಗುಂಪಿನೊಂದಿಗೆ ತನ್ನನ್ನ ಗುರುತಿಸ್ಕೊಳ್ಳೋದ್ರ ಮೂಲಕ ಸ್ವಾಭಿಮಾನವನ್ನ ಹೆಚ್ಚು ಮಾಡ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಯುವಕರು ಏನ್ ಮಾಡ್ತಾರೆ, ತಮ್ಮ ನೆಚ್ಚಿನ ಸಿನಿಮಾ ನಟರಂತೆ ಡ್ರೆಸ್ ಅನ್ನ ಮಾಡ್ಕೊಳ್ಳೋದು, ವರ್ತಿಸೋದು, ಇವೆಲ್ಲವನ್ನ ಕೂಡ ನಾವು ನೋಡ್ಬೋದು. ಹಾಗಾದ್ರೆ ಈಗ ನಾವು ಒಂದೇ ರೀತಿ ಕೇಳಿಸಿದ್ರು ಕೂಡ ವಿಭಿನ್ನ ಮಾನಸಿಕ ಪ್ರಕ್ರಿಯೆಗಳು, ಕೆಲವೊಂದ್ಸಲ ನಿಗ್ರಹ ಮತ್ತೆ ದಮನ ಒಂದೇ ತರ ಅನ್ಸಿದ್ರು ಕೂಡ ಅವುಗಳು ಬೇರೆ ಬೇರೆ ಇರುತ್ತೆ. ಪ್ರಜ್ಞಾಪೂರ್ವಕವಾಗಿ ಸಕ್ರಿಯವಾಗಿ ತಿಳಿದುಕೊಂಡೇ ನೋವಿನ ವಿಷಯಗಳನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ನಿಗ್ರಹದಲ್ಲಿ. ದಮನದಲ್ಲಿ ಹಾಗಲ್ಲ, ಅಪ್ರಜ್ಞಾಪೂರ್ವಕ ನೆನಪನ್ನ ದೂರ ತಳ್ತಾ ಇರೋದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ, ಸೊ ಅದನ್ನ ದಮನ ಅಂತ ಕರೆದ್ವಿ. ಹಾಗಾಗಿ ನೀವು ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ನಿಮಗಿದ್ರು ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಇನ್ನ ಉಳಿದಂತೆ ಇನ್ನೇನು ಮಾಹಿತಿ ಉಳ್ಕೊಂಡಿದೆ ಅದನ್ನ ಸೆಲ್ಫ್ ಆಗಿ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದೆ. ಒಂದಷ್ಟು ವಿಷಯಗಳನ್ನ ಎಲ್ಲ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಅಂತ ಅನ್ಕೊಂಡು ಭಾವಿಸ್ತಾ, ಕಂಪ್ಲೀಟ್ ಆಗಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದ್ರಲ್ಲಿ ಏನಾದ್ರೂ ಯಾವ್ದಾದ್ರು ವಿಷಯಗಳನ್ನ ನಾನು ಬಿಟ್ಟಿದ್ದೀನಿ ಅಂತಂದ್ರೆ ಅದನ್ನ ನೀವು ಸ್ವಲ್ಪ ಓದ್ಕೊಳ್ಳಿ. ಎರಿಕ್ ಎರಿಕ್ಸನ್ ಅವ್ರ ಬಗ್ಗೆ ಬೇರೆ ಬೇರೆ ವಿಡಿಯೋದಲ್ಲಿ ಹೇಳಿದೀನಿ. ಅದಲ್ದಂಗೆ ಮತ್ತಿನ್ನ ಏನಾದ್ರೂ ನಿಮಗೆ ಬ್ಯಾಲೆನ್ಸ್ಡ್ ಇದೆ ಅಂತಂದ್ರೆ ಘಟಕ ಪರೀಕ್ಷೆ ಅವೆಲ್ಲ ನಿಮಗೆ ಗೊತ್ತಿರುತ್ತೆ, ಹೇಳಿದೀನಿ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಹೇಳೋ ಪ್ರಯತ್ನ ಮಾಡಿದೀನಿ. ಧನ್ಯವಾದಗಳು. ಟೇಕ್ ಕೇರ್.